ಪತ್ರೇಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನಿಗೆ ಹೃತ್ಪೂರ್ವಕ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಇವತ್ತಿನ ನನ್ನೊಳಗಳ ಪತ್ರೇಜಿ ಈ ಕಾನ್ಸೆಪ್ಟ್ ಅದ್ಭುತವಾಗಿದೆ. ಕೇಳಿದ ತಕ್ಷಣ ಒಂಥರ ಮೈಯೆಲ್ಲ ರೋಮಾಂಚನವಾಗುತ್ತೆ. ಪತ್ರೇಜಿ ಸರ್ ಅಂದ್ರೆ ಏನ್ ಹೇಳ್ಬೇಕಂದ್ರೆ ಪ್ರತಿ ಮಾತಲ್ಲಿ ಅವರೇ ನಿಂತಿರ್ತಾರೆ. ಆತರ ನನ್ನ ಜೀವನದಲ್ಲಿ ಕೂಡ ಮಾಸ್ಟರ್ಸ್, ನನ್ನ ಹೆಸರು ಶಾಂತಾ ಶ್ರೀನಿವಾಸ್ ಅಂತ, ಬೆಂಗಳೂರಿಂದ. ನನಗೆ ಈ ಧ್ಯಾನ ಪರಿಚಯ ಆಗಿದ್ದು 2020. ಹೇಳ್ಬೇಕಂದ್ರೆ ಕರೆಕ್ಟ್ ಆಗಿ ನನಗೆ ಆ ಜ್ಞಾನ ಬಂದಿದ್ದು ಪತ್ರಿ ಸರ್ ಬರ್ತ್ಡೇ ದಿನ, ಒಂದು 3 ದಿನಕ್ಕೆ ಮುಂಚೆ ಪರಿಚಯ ಆಯ್ತು. ಆದ್ರೆ ಆವತ್ತೇ 3 ದಿನ ಆದ್ಮೇಲೆ ಪತ್ರಿ ಸರ್ನ ನೋಡುವಂತ ಮಹಾಭಾಗ್ಯ ಕೂಡ ಸಿಕ್ತು ನನಗೆ. ಯಾಕಂದ್ರೆ ಆವತ್ತು ಫಸ್ಟ್ ಟೈಮ್ ಅವ್ರದ್ದು ಬೆಂಗಳೂರು ಪಿರಮಿಡ್ ವ್ಯಾಲಿಯಲ್ಲಿ ಅವ್ರ ಬರ್ತ್ಡೇ ಇತ್ತು ಅವತ್ತು. ಆ ಬರ್ತ್ಡೇ ಇರೋ ದಿನ ನಮ್ಮ ಮನೆಯವರು ಫ್ರೆಂಡೇನೆ ನಮ್ಗೆ ಧ್ಯಾನ ಪರಿಚಯ ಮಾಡಿದ್ವಿ, ವಿಜಯ್ ಕುಮಾರ್ ಸರ್ ಅಂತ. ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಆ ಸಮಯದಲ್ಲಿ ನಾವು ಫಸ್ಟ್ ಪತ್ರಿ ಸರ್ನ ಪಿರಮಿಡ್ ವ್ಯಾಲಿಯಲ್ಲಿ ಭೇಟಿ ಮಾಡಿದ್ದು. ಅಲ್ಲಿ ಕೂಡ ಅವತ್ತು ಮಿರಾಕಲೇ ನಡೀತು ಅಂತ ಹೇಳ್ಬೋದು. ಅವರು ಪಗೋಡೆಯಿಂದ ಬರ್ತಾ ಇದ್ರು. ನಾವು ಅಷ್ಟೊತ್ತು ಹೋದ್ವಿ, ನಮ್ಗೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಅವತ್ತು ಧ್ಯಾನ ಗೊತ್ತಿಲ್ಲ, ಪಗೋಡ ಗೊತ್ತಿಲ್ಲ, ಪತ್ರಿ ಸರ್ ಗೊತ್ತಿಲ್ಲ, ಪತ್ರಿ ಮೇಡಮ್ ಗೊತ್ತಿಲ್ಲ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅನ್ನೋದೇ ಏನು ಅದ್ರಲ್ಲಿ ಏನೋ ಜ್ಞಾನ ಇಲ್ದಿರೋ ಅಂತ ಒಂದು ದಿನ, ಅವತ್ತಿನ ದಿನ. ಸುಮ್ನೆ ಏನೋ ಹೋಗಿದ್ವಿ ಅಷ್ಟೇ. ಏನು ಮೈಂಡ್ ಅಲ್ಲಿ ಆಲೋಚನೆ ಇಲ್ಲ, ಯಾವುದೂ ಇಲ್ಲ. ಸುಮ್ನೆ ಎದುರುಗಡೆ ಅವ್ರನ್ನ ಎಲ್ಲ ಮಂಗಳವಾದ್ಯಗಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಅವತ್ತು ನಿಜವಾಗ್ಲೂ ಅವತ್ತು ಹೇಳಿದ್ರೆ ಅವ್ರ ಮದ್ವೆ ನಾವೆಲ್ಲರೂ ನೋಡಿಲ್ವಿ. ನಾವು ಮದ್ವೆ ಸಂಭ್ರಮನೇ ಇತ್ತು ಅವ್ರಿಬ್ಬರಲ್ಲೂ ಕೂಡ. ಪತ್ರಿ ಮೇಡಮ್ ಕೂಡ ಅವತ್ತು ಒಳ್ಳೆ ಗ್ರೀನ್ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿದ್ರು ಇಬ್ರು ಅಂತಂದ್ರೆ ಅಷ್ಟು ಅದ್ಭುತವಾಗಿದ್ರು. ಅವ್ರಿಬ್ರು ಬರ್ತಿದ್ರು, ನಾವು ಎದುರುಗಡೆಗೆ ಹೋದ್ವಿ. ಸರಿ, ರೋಡ್ ತುಂಬಾ ಫುಲ್ಲು ಪಗೋಡೆಯಿಂದ ಬರುವಾಗ ಎಲ್ಲಾ ಜನಗಳು ಜಾಸ್ತಿ ಇದ್ರು. ಅದು ನಾನು ಒಂದ್ ರೋಡ್ ಸೈಡ್ ಇಂದ ಸುಮ್ನೆ, ಯಾಕಂದ್ರೆ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ, ಏನೋ ಗೊತ್ತಿಲ್ಲ, ಸುಮ್ನೆ ನೋಡ್ಕೊಂಡು ಕೇಳಿಸ್ಕೊಂಡು ಅಲ್ಲಿಂದ ವಾಪಸ್ ಅವ್ರ ಜೊತೆ ನಡೀತಾ ಇದ್ವಿ. ಒಂದ್ ಸ್ವಲ್ಪ ದೂರ ನಡೀತಾ ಸುಮ್ನೆ ನಾನು ಮೈಂಡ್ ಅಲ್ಲಿ ಏನಿಲ್ಲ ಹೇಳ್ಬೇಕು ಅಂದ್ರೆ ಅಸಲು ಥಾಟ್ಲೆಸ್ ಸ್ಟೇಟ್ ಅಂತಲೇ ಹೇಳ್ಬೋದು. ಅದ್ರ ಏನೋ ಆಲೋಚನೆ ಇಲ್ಲ, ಸುಮ್ನೆ ನಡೀತಾ ಇದ್ರು ಒಂದ್ ಸೈಡ್ ಅಲ್ಲಿ. ಸಡನ್ ಆಗಿ ನೋಡಿದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಪದ್ಮಲತಾ ಮೇಡಮ್ ಬಂದ್ರು. ಅವ್ರು ಬಂದು, ಸರ್ ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ ಎಷ್ಟು ಜನ್ಮಗಳ ಪುಣ್ಯ ಅಂತ ಅಂದ್ರು ಅವ್ರು. ಆಗ ಸಡನ್ ಆಗಿ ನನಗೆ ಎಲ್ಲಿದ್ನ ಏನೋ ಗೊತ್ತಿಲ್ಲ, ಸಡನ್ ಆಗಿ ನಾನು ಯಾರೋ ಮಾತಾಡೋದ್ರಲ್ಲ ಅಂತ ಹಿಂಗೆ ಪಕ್ಕ ತಿರುಗಿ ನೋಡಿದ್ರೆ ನಿಜವಾಗ್ಲೂ ಮಾಸ್ಟರ್ಸ್ ಅದು ಚಿಕ್ಕ ಅಂತ ಅನ್ಸುತ್ತದ್ರೆ ನನ್ನ ಲೈಫಲ್ಲಿ ಮಾತ್ರ ಚಿಕ್ಕವೇ ನನಗೆ ದೊಡ್ಡ ಅನುಭವಗಳು ಅಂತ ನಾನು ಯಾವಾಗಲೂ ಕೂಡ ಅನುಭೂತಿಗಳನ್ನ ಫೀಲ್ ಆಗ್ತಾ ಇರ್ತೀನಿ. ಸಡನ್ ಆಗಿ ನೋಡಿದ್ರೆ ನಾನು ಎಲ್ಲೋ ಎಡಗಡೆ ತುಂಬಾ ಜನಗಳಿಗೆ ಆ ಕಡೆಗೆ ಇದ್ದವಳು ನಾನು. ಆ ಸೆಕೆಂಡ್ ನೋಡಿದ್ರೆ ಪತ್ರಿ ಸರ್ ಪಕ್ಕದಲ್ಲಿ ಇದ್ದೀನಿ ನಾನು. ರೈಟ್ ಸೈಡ್ ಅಲ್ಲಿ ಪದ್ಮಲತಾ ಮೇಡಮ್ ಬಂದು ಮಾತಾಡಿಸ್ತಾ ಇದ್ದಾರೆ. ಇವರು ನಕ್ಬಿಟ್ಟು, ಪತ್ರಿ ಸರ್ ನಕ್ಬಿಟ್ಟು, ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿದೆ ಮೇಡಮ್, ಯಾವ ತರ ಇದೆ ಮೇಡಮ್ ಅಂತ ಅವರು ತೆಲುಗಲ್ಲಿ ಪದ್ಮಲತಾ ಮೇಡಮ್ ಕೇಳ್ತಾ ಇದ್ರು. ಆಗ ಒಂದ್ ಸೆಕೆಂಡ್ ನಾನು ಕಣ್ಣೆತ್ತಿ ಹಿಂಗ್ ನೋಡಿದ್ರೆ, ಇಲ್ಲಿ ನನ್ನನ್ನ ನಾನ್ ನೋಡ್ಕೊಂಡ್ರೆ ಪತ್ರಿ ಸರ್ ಪಕ್ಕದಲ್ಲಿ ನಾನು ಎಲ್ಲೋ ಇದ್ದೆ. ನನ್ನೇನೆ ಎಲ್ಲ ನುಗ್ಬೇಕು, ಅವ್ರ ಪಕ್ಕದಲ್ಲಿ ಹೋಗ್ಬೇಕು ಅನ್ನೋ ಯಾವ ಭಾವನೆ ನನಗೆ ಇರ್ಲಿಲ್ಲ ಮಾಸ್ಟರ್ಸ್ ಅವತ್ತು ಹೇಳ್ಬೇಕು ಅಂತಂದ್ರೆ. ಅದ್ ಹೆಂಗ್ ನನಗೆ ಅಲ್ಲಿ ಸೇರಿದ್ನೋ ನಂಗೆ ಗೊತ್ತಿಲ್ಲ. ಅದು ಈ ತರ ಆ ಮಿರಾಕಲ್ಸ್ ಅನ್ನೋದು ಹೆಂಗ್ ನಡೀತದಂದ್ರೆ ಈ ತರ ನಡೀತಾವೆ ಅಂತ ಗುರುಗಳ ಒಂದು ಕರುಣೆ ಇದ್ರೆ, ನಾವು ರೆಡಿ ಇದ್ರೆ, ಅವಾಗ ಶಿಷ್ಯರು ರೆಡಿ ಆದ್ರೆ ಗುರುಗಳು ನಮ್ಮ ಹತ್ರಕ್ಕೆ ಹುಡ್ಕೊಂಡ್ ಬರ್ತಾರ ಅನ್ನೋ ತರ ನನ್ನ ಜೀವನದಲ್ಲಿ ಆಗಿದ್ದು ಕೂಡ. ಅದು ಪಿರಮಿಡ್ ವ್ಯಾಲಿಗೆ ಹೋಗಕ್ ಮುಂಚೆ ಕೂಡ ಯೂಟ್ಯೂಬ್ ಅಲ್ಲಿ ಅವ್ರ ವಿಡಿಯೋನ ಸಿಕ್ಕಿದ್ದು ನನಗೆ. ಅದೇ ತರ ಪಿರಮಿಡ್ಗೆ ಹೋದ್ಮೇಲೆ ಕೂಡ ಅವರು ಅವತ್ತು ಅಲ್ಲಿ ನಡೆದಂತ ಮಿರಾಕಲ್ಸ್ ಅದು. ಆ ವ್ಯಾಲಿಗೆ ಹೋಗೋಕ್ ಮುಂಚೆ ಕೂಡ ಅವ್ರು ಬಂದು ಧ್ಯಾನ ಪರಿಚಯ ಮಾಡ್ದಂತವ್ರು ಹೇಳ್ತಾ ಇದ್ದಾಗ್ಲೂ ಕೂಡ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚಿನ ದಿನ, ಒಂದಿನಕ್ ಮುಂಚೆ ನಾನು ಯೂಟ್ಯೂಬ್ ಆನ್ ಮಾಡಿದಾಗ, ನಾನು ಯಾಕಂದ್ರೆ ಅದಕ್ ಮುಂಚೆ ನಾನು ಅದ್ ಯಾಕೆ ಅದೇ ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದಕ್ ಮುಂಚೆ ನಾನು 5-6 ವರ್ಷದಿಂದ ಯೂಟ್ಯೂಬ್ ಆನ್ ಮಾಡ್ಕೊಂಡು ಇದು ಟೆರೆಸ್ ಗಾರ್ಡನ್ ಬಗ್ಗೆ ನಾನೆಲ್ಲ ವಿಡಿಯೋಗಳು ನೋಡ್ಕೊಂಡು, ಬರೀ ಪ್ರವಚನ, ಟೆರೆಸ್ ಗಾರ್ಡನ್, ದೇವ್ರ ಹಾಡುಗಳು, 3 ನನ್ನ ಯೂಟ್ಯೂಬ್ ಅಲ್ಲಿ ಓಡ್ತಾ ಇರ್ತದೆ ಅಂತ. ಎಷ್ಟೋ ಟೆರೆಸ್ ಗಾರ್ಡನ್ ನೋಡುವಾಗ ಎಷ್ಟೋ ವಿಡಿಯೋಗಳು ಬಂದಿದ್ದಾವೆ, ಎಲ್ಲಾರು ನೋಡಿದೀನಿ. ಆ ಸಮಯದಲ್ಲಿ ಸಂಧ್ಯಾ ವೆಂಕಟೇಶ್ ಮೇಡಮ್ದು ಒಂದು ವಿಡಿಯೋ ಸಿಕ್ತು. ಆದ್ರೆ ಅದು ಪಿರಮಿಡ್, PMC ಅನ್ನೋದು ಯಾವುದೇ ಹೆಸರು ನನಗೆ ನಿಜವಾಗ್ಲೂ ಅದ್ರಲ್ಲಿ ನಾನು ನೋಡಿಲ್ಲ, ಜ್ಞಾಪಕ ಇಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಕೇಳಿದ್ದೆ.
ಅದೇ ತರ ತೆಲುಗಲ್ಲಿ ಒಬ್ರು ಭೀಮನೇನ ವಂಶೀಕರಣ ಅಂತ ಅವ್ರದ್ದು ಒಂದು ವಿಡಿಯೋ ಸಿಕ್ಕಿತ್ತು. ಈ ಎರಡು ವಿಡಿಯೋಗಳು ಮಾತ್ರ ಅದಕ್ಕೆ ಮುಂಚೆ ನೋಡಿದ್ನಾದ್ರೆ ಅದು PMC ಅನ್ನೋ ಪದ ನಾನು ಆ ವಿಡಿಯೋಗಳಲ್ಲಿ ಎಲ್ಲೂ ನೋಡಿಲ್ಲ, ನಾನು ಕೇಳಿಲ್ಲ. ಗುರುಗಳ ಬಗ್ಗೆ ಕೂಡ ಅದ್ರಲ್ಲಿ ಯಾವ ಪದನೂ ನನಗೆ ಜ್ಞಾಪಕ ಕೂಡ ಇಲ್ಲ. ಇಲ್ಲಿ ಬಂದ್ಮೇಲೆನೆ ಮತ್ತೆ ಅದು ರಿಮೈಂಡ್ ಮಾಡ್ಕೊಂಡಾಗ ಓ ಇವ್ರಿಬ್ರು ವಿಡಿಯೋ ನಾನು ಫಸ್ಟ್ ನೋಡದ್ನಲ್ಲ ಅಂತ ಅನ್ಸಿತ್ತು ನಂಗೆ. ಆದ್ರೆ ಒಂದಿನಕ್ ಮುಂಚೆ ಏನಾಯ್ತು ಅಂದ್ರೆ ನಾನು ಅದೇ ತರ ಯೂಟ್ಯೂಬ್ ಆನ್ ಮಾಡಿದಾಗ ಸಡನ್ ಆಗಿ ಫಸ್ಟ್ ಬಂದಿದ್ದೆ ಪತ್ರಿ ಸರ್ ವಿಡಿಯೋ. ಆ ತೆಲುಗಲ್ಲಿ ಹೇಳ್ತಾರೆ ಎಲ್ಲಾರು ಕೂತ್ಕೊಳ್ಳಿ 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 ಫಸ್ಟ್ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ, ಇಲ್ಲಿಂದ ಹೋಗಿ ಏನ್ ಕಲ್ತ್ಕೊಂಡ್ ಬಂದಿದ್ವಿ ಅಂದ್ರೆ ಕೂತ್ಕೊಳ್ಳೋದ್ ಕಲ್ತ್ಕೊಂಡ್ ಬಂದಿದ್ವಿ ಅಂತ ಹೇಳಿ. ಯಾಕಂದ್ರೆ ಪ್ರಪಂಚದಲ್ಲಿ ಯಾರು ಕೂರೋದೇ ಕಲ್ತಿಲ್ಲ, ಇನ್ನು ಬರೀ ಓಡ್ತಾ ಇದ್ದಾರೆ. ಕೂತಿದ್ವಿ ಅಂತಾಗ ಕೂತ್ಕೊಂಡೋದ್ ಕಲ್ತಿದ್ವಿ ಅಂತ ಹೇಳಿ ನೀವು ಅಂತ ಹೇಳ್ದಾಗ ನಂಗೆ ನಿಜವಾಗ್ಲೂ ನಗುವಂತ ಸ್ಥಿತಿನೂ ಇರ್ಲಿಲ್ಲ. ಆದ್ರೆ ನಕ್ಬಿಟ್ಟು ನಾನು ಸುಮ್ನೆ ಅಲ್ಲಿಗೆ ಆ ವಿಡಿಯೋನ ಕಟ್ ಮಾಡಿ ನಾನು ಮುಂದಕ್ಕೆ ಕಳಿಸ್ಬಿಟ್ಟು ನಾನೇ ಅದ ನನ್ನ ಪ್ರವಚನ ನಾನು ಕೇಳ್ಕೊಂಡು ಸುಮ್ನೆ ಆಗಿದ್ದೆ ಹೊತ್ತು. ಅದಾಗಿದ್ದ 2ನೇ ದಿನ ಅವ್ರು ಪಿರಮಿಡ್ ಮಾಸ್ಟರ್ ಬಂದು ಈ ಧ್ಯಾನ ಪರಿಚಯ ಮಾಡಿ ಮಾರನೇ ದಿನ ಪಿರಮಿಡ್ ಬಂದ್ವಿ. ಆ ಪಿರಮಿಡ್ ಬಂದಿದ್ದ 3 ದಿನಕ್ಕೆ ಬರ್ತ್ಡೇ ಇದೆ ಅಂತ ಅವರೇ ಫೋರ್ಸ್ ಮಾಡಿ ಬರ್ತ್ಡೇಗೆ ಪತ್ರಿ ಸತಿ ಇದೆ ಅಲ್ಲಿ ನೀವು ಖಂಡಿತ ಹೋಗ್ಲೇಬೇಕು, ಅವ್ರ ನಿಮ್ಮನ್ನ ಮಾತಾಡ್ಸೋ ಪರವಾಗಿಲ್ಲ, ಅವ್ರು ನೋಡಿದ್ರೆ ಕೂಡ ಸಾಕು, ಅವ್ರ ದೃಷ್ಟಿ ಬಿದ್ರೆ ಸಾಕು, ನೀವೇನು ಸೆಕೆಂಡ್ ಕೊಡ್ಬೇಡಿ, ನೀವೇನ್ ನಮಸ್ಕಾರ ಮಾಡಕ್ ಹೋಗ್ಬೇಡಿ, ಫಸ್ಟ್ ಅವ್ರಾಗ ಅವ್ರು ಸೆಕೆಂಡ್ ಕೊಟ್ರೆ ನಿಮ್ ಪುಣ್ಯ, ಇಲ್ಲಾಂದ್ರೆ ಕೂಡ ಬಿಟ್ಬಿಡಿ, ನೀವು ಸುಮ್ನೆ ಅವ್ರನ್ನ ನೋಡಿದ್ರಂತ ಆ ಪ್ರೆಸೆನ್ಸ್ ಅಲ್ಲಿ ನೀವ್ ಇದ್ರೆ ಸಾಕು ಅಂತ ಹೇಳಿ ಅವ್ರು ಅದೆಷ್ಟು ಫೋರ್ಸ್ ಮಾಡಿದ್ರು ಅಂತಂದ್ರೆ ಅವರಲ್ಲಿ ಯಾವ ಶಕ್ತಿ ಇತ್ತು, ಯಾರು ಫೋರ್ಸ್ ಮಾಡಿದ್ರು ನಿಜವಾಗ್ಲೂ ಅದು ಮಾಸ್ಟರ್ಸ್ಗೆ ಗೊತ್ತು. ಮಾಸ್ಟರ್ಸ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಷ್ಟು ಫೋರ್ಸ್ ಮಾಡಿ ಅವರೇ ಒಂದ್ ಗಾಡಿ ಅರೇಂಜ್ ಮಾಡಿ ಅವ್ರ ಫ್ಯಾಮಿಲಿನವ್ರನ್ನೆಲ್ಲ ಕಳ್ಸಿ ಅವ್ರ ಫ್ಯಾಮಿಲಿ ಜೊತೆಗೆ ನಮ್ ಫ್ಯಾಮಿಲಿ ಕೂಡ 3 ಜನ, ನಾನು ನಮ್ಮ ಮನೆಯವರು ನಮ್ಮ ಅವ್ರಿಗೆ ಎಲ್ಲರೂ ಕೂಡ ಹೋದ್ವು. ಆ ಸಮಯದಲ್ಲಿ ಹೋದಾಗ ಅವತ್ತು 11 ಜನ ಮ್ಯೂಸಿಷಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಧ್ಯಾನ ನಡೀತಾ ಇದ್ರೆ, ಧ್ಯಾನ ಮಾಡಕ್ ಏನು ಗೊತ್ತಿದ್ರು ಸುಮ್ನೆ ನಾನು ಸುಮ್ನೆ ಮ್ಯೂಸಿಕ್ ಮಾತ್ರ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡು ಎದ್ದು ಬಂದ್ಮೇಲೆ ಆ ಇದ್ರ ಹತ್ರ ಕ್ಯಾಂಟೀನ್ ಹತ್ರ ಹೋದಾಗ ಅವರೇ ಬಡ್ಸೋಕೆ ಓಡಾಡ್ತಾ ಇದ್ರು. ಅವತ್ತು ಅನ್ನಿಸ್ಕೊಂಡೆ ಹೇಳ್ಬೇಕು ಅಂದ್ರೆ 3 ಸತಿ ಎದುರುಗಡೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದಾರೆ ಮಾಸ್ಟರ್ಸ್. ನಿಜವಾಗ್ಲು ಅವ್ರು ಹಿಂಗ್ ಎದುರುಗಡೆ ನೋಡ್ತಾ ಇದ್ದಾರೆ. ನಾನು ನಮಸ್ಕಾರ ಸರ್ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಅದು ನನ್ನ ಒಳಗಡೆ ಮಾತ್ರ ಹೇಳ್ತಾ ಇದ್ದೀನಿ. ಬಾಯಿ ಬಿಟ್ಟು ಬಾಯಿಂದ ಹೊರಗಡೆ ಗಂಟ್ಲು ಒಳಗಡೆನೆ ಇದೆ ಹೊತ್ತು ಗಂಟ್ಲು ದಾಟ ಆಚೆಗೆ ಬಂದಿಲ್ಲ ನಮಸ್ಕಾರ. 3 ಸತಿ ಕೂಡ ಅದೇ ತರ ಆಯ್ತು. ಸರಿ ಅಂತ ಅವತ್ತು ಅಲ್ಲಿ ಬಿಟ್ವಿ. ಅಲ್ಲಿಂದ ಮತ್ತೆ ಸಾಯಂಕಾಲದವರೆಗೆ ಇದ್ದು ನಾವು ಬಂದ್ಬಿಟ್ವಿ. ಹೇಳ್ಬೇಕು ಅಂದ್ರೆ ಆ ಹೊತ್ತಿನ ದಿನದಿಂದ ಸ್ಟಾರ್ಟ್ ಆದಾಗ ಏನು ಧ್ಯಾನ ಅಂದ್ರೆ ಏನು, ವಿಡಿಯೋಗಳು ಏನು ಅಂತ ಯೂಟ್ಯೂಬ್ ಅಲ್ಲಿ ಆ ಹೊತ್ತಿಂದ ಟೆರಸ್ ಗಾರ್ಡನ್ ಬಿಟ್ಟು ಪತ್ರಿ ಸರ್ ವಿಡಿಯೋಗಳು ಸ್ಟಾರ್ಟ್ ಆದವು. ಆ ಪತ್ರಿ ಸರ್ ವಿಡಿಯೋಗಳು ಸ್ಟಾರ್ಟ್ ಆದಾಗ್ಲಿಂದ ಪ್ರತಿ ಒಂದು ಕೂಡ ಅವ್ರದ್ದು ಕರ್ಮಚಕ್ರದ ಬಗ್ಗೆ ಮತ್ತೆ ಎಷ್ಟೊಂದ್ ಜನ ಎಕ್ಸ್ಪೀರಿಯನ್ಸ್ ಗಳು ಕೇಳೋಕೆ ಶುರು ಮಾಡಿದ್ದು. ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಏನು, ಧ್ಯಾನದಿಂದ ಏನೇನಾಗಿದೆ ಅಂತ ಅದ್ ಹೆಂಗ್ ಕನೆಕ್ಟ್ ಆದ್ರು ಅಂದ್ರೆ ನಿಜವಾಗ್ಲೂ ಮಾಸ್ಟರ್ಸ್ ಅದು 1 ತಿಂಗಳಲ್ಲೇ ನನಗೆ ಅದು ನನಗ್ ಪರಿಚಯ ಇಲ್ದಿರೋ ಗುರುಗಳು ಎಲ್ಲಾರು ಕೂಡ ಇವಾಗ ನೆನ್ಸ್ಕೊಂಡ್ರೆ ಒಂಥರ ನನಗೆ ನಿಜವಾಗ್ಲೂ ಮೈ ರೋಮಾಂಚನವಾಗುತ್ತೆ. ಆ ಸಮಯದಲ್ಲಿ ಗೀತಾ ಯಾದವ್ ಮೇಡಮ್ದು, ಬಳ್ಳಾರಿ ಮೇಡಮ್ದು ಕೇಳಿದ್ದೆ, ಆಂಧ್ರದಲ್ಲಿ 3 ಜನದ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ದೆ. ಎಷ್ಟು ಅದ್ಭುತವಾದ ಅಂದ್ರೆ ಒಂದೊಂದು ಕೂಡ ಒಂದೊಂದು ಯೂನಿಕ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸಸ್ ಅವೆಲ್ಲ ಕೂಡ ಜೀವನದಲ್ಲಿ ಇದೆಲ್ಲ ಕೂಡ ನಡೀತದ ಅಂತ. ಅದು ಬಿಟ್ಟು ಇನ್ನೊಂದು ಸೇಮ್ ನಾನ್ ಯಾವ ಸಿಚುವೇಶನ್ ಇದ್ರೋ ಆ ಸಿಚುವೇಶನ್ ಅಲ್ಲೇ ಒಂದು ವಿಡಿಯೋ ಸಿಕ್ಕಿತ್ತು. ಅವರು ಒಬ್ರು ಮಗನ ಕಳ್ಕೊಂಡಿದ್ರೆ ಆ ಫಾಸ್ಟ್ ಲೈಫ್ ಎಲ್ಲ ನೋಡ್ಕೊಂಡು ಒಂದು ಹಸುವಿನ ರೂಪದ ಒಂದು ಹಸುವೆ ಹೊತ್ತು ಅವ್ರ ಮಗನಾಗ್ ಬಂದು ಆ ಕರ್ಮ ತೀರ್ಸ್ಕೊಂಡು ಹೋಗಿದ್ದು. ಇಂಥವೆಲ್ಲ ಒಂದ್ರಂದ ಎಷ್ಟು ಮತ್ತೆ ಅದೇ ವಿಡಿಯೋಗಳನ್ನ ಹುಡುಕಿದ್ರೆ ಇವಾಗ ನನ್ಗೆ ಮತ್ತೆ ಅವು ಸಿಗಲ್ಲ ಮಾಸ್ಟರ್ಸ್ ಹೇಳ್ಬೇಕು ಅಂದ್ರೆ. ಅಂತ ಸಮಯದಲ್ಲಿ ಪಾಕಲ್ಪಾಡು ಗುರು ಅಂತ ಒಂದು ಆಂಧ್ರದಲ್ಲಿದ್ದಾರೆ, ಅವ್ರ ಬಗ್ಗೆ ಒಂದು ವಿಡಿಯೋ ಬಂತು. ಒಂದು ನಾರ್ಮಲ್ ಒಬ್ರು ಮನುಷ್ಯರು ಇಷ್ಟು ಚೆನ್ನಾಗಿ ಓದಿದ ಗಿರಿಜನಗೋಸ್ಕರ ಅವ್ರ ಲೈಫ್ನೆಲ್ಲ ಅವರು ಅಲ್ಲಿಗೆ ಅವ್ರಿಗೋಸ್ಕರ ಜೀವನ ಪೂರ್ತಿ ಅವ್ರು ಸಮರ್ಪಣೆ ಮಾಡಿ ಅಲ್ಲಿದ್ದಂತ ಒಂದು ಮಾಸ್ಟ್ರು. ಮತ್ತೆ ಕಾಸ್ಮಿಕ್ ವ್ಯಾಲಿ ಬಗ್ಗೆ ಆ ಸಮಯದಲ್ಲೇ ನನಗೆ ಒಂದು ವಿಡಿಯೋ ಸಿಕ್ತು. ಕಾಸ್ಮಿಕ್ ವ್ಯಾಲಿ ಅಂದ್ರೇನು, ಮಹಾಕರ್ ಬಾಬಾಜಿ ಪ್ರೆಸೆನ್ಸ್ ಏನು, ಅಲ್ಲಿ ಏನೇನ್ ನಡೆಯಿತು, ಈ ತರ ಎಷ್ಟು ವಿಡಿಯೋಗಳಂತಂದ್ರೆ. ಮತ್ತೆ ಕಾಶಿ ನಾಯನ ಬಗ್ಗೆ ಅವ್ರ ಬಗ್ಗೆ ವಿಡಿಯೋ, ಅವ್ರ ಬಗ್ಗೆ ಅಂತ ಕಾಶಿ ನಾಯನ ಬಗ್ಗೆ ನಾನು ಸುಮಾರು ದಿನ ನೋಡ್ಲೇ ಇಲ್ಲ. ಯಾರೋ ಈ ತಾತ ಯಾರೋ ಬರ್ತಾನೆ ಇದ್ರಲ್ಲಪ್ಪ ಅನ್ಕೊಂಡು ಸುಮ್ನೆ ತಳ್ತಾನೆ ಇದ್ದೆ. ಒಂದು ನಿಜವಾಗ್ಲೂ ಮಾಸ್ಟರ್ಸ್ ನಾವ್ ಅನ್ಕೊಳ್ತೀವಿ ಯೂಟ್ಯೂಬ್ ಅಲ್ವಾ, ಮೊಬೈಲ್ ಅಲ್ವಾ, ಏನೋ ವಿಡಿಯೋ ಅಲ್ವಾ ಅಂತ. ನನ್ನ ಲೈಫಲ್ಲಿ ಆಗಿರೋದು ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನನಗೆ ಯಾವ ಗುರುಗಳು ಮೆಸೇಜ್ ಕೊಡೋಕ್ ಬರ್ತಾ ಇದ್ರು, ಅವರಿಂದ ಏನ್ ತಿಳ್ಸೋಕ್ ಬರ್ತಾ ಇದ್ರು, ಖಂಡಿತವಾಗ್ಲೂ ಅದೇ ವಿಡಿಯೋ ಇವತ್ತು ಆನ್ ಮಾಡಿದ್ರೆ ಆ ವಿಡಿಯೋ ಬರೋದು. ಅದು ನಾನು ಮತ್ತೆ ಅದನ್ನ ಕೇಳಿ ಅದ್ ತಿಳ್ಕೊಳ್ಳೋವರೆಗೂ ಪ್ರತಿದಿನ ನೀವು ಅದನ್ನ ಬೇಡ ಅಂತ ಆಫ್ ಮಾಡಿದ್ರೆ ಕೂಡ ಮತ್ತೆ ಅದೇ ವಿಡಿಯೋ ಸಿಗೋದು, ಮತ್ತೆ ಅದೇ ವಿಡಿಯೋ ಸಿಗೋದು. ಅದನ್ನ ನಾನು ಪೂರ್ತಿ ಕೇಳೋವರೆಗೂ ಕೂಡ
ಆ ವಿಡಿಯೋ ನನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಆ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಈ ಚೆನ್ನಾಗಿತ್ತಲ್ಲ, ಇದನ್ ಯಾರಿಗಾದ್ರೂ ಹೇಳ್ಬೋದು ಅಂತ ಮತ್ತೆ ನಾನು ವಿಡಿಯೋ ಹುಡುಕಿದ್ರೆ ಆ ವಿಡಿಯೋ ನನ್ಗೆ ಮತ್ತೆ ಸಿಗೋದಿಲ್ಲ. ಇವತ್ವರೆಗೂ ಕೂಡ ಕಾಸ್ಮಿಕ್ ವ್ಯಾಲಿ ಫಸ್ಟ್ ಬಂದಿದ್ದಂತ ವಿಡಿಯೋ ಪಾಕಲ್ಪಾಡು ಗುರು ವಿಡಿಯೋ ನಾನು ಎಷ್ಟೋ ಹುಡುಕಿದ್ದೀನಿ, ಮತ್ತೆ ಅದ್ರ ಬಗ್ಗೆ ನನಗದು ಸಿಗ್ಲಿಲ್ಲ. ಅದು ನಿಜವಾಗ್ಲೂ ಮಿರಾಕಲೇ ನಡೀತಾ ಆತರ ಪಾಕಲ್ಪಾಡು ಗುರು ಹತ್ರ ಕೂಡ. ಅವ್ರ ಆಶ್ರಮಕ್ಕೂ ಕೂಡ 2 ವರ್ಷಕ್ಕೆ ಮುಂಚೆ ಹೋಗಿ ಬರೋ ಅಂತದ್ದು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯ್ತು. ಒಂದೊಂದು ಗುರು ಬಗ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ 1 ಅವರ್ ಮೇಲೆ ಆಗುತ್ತೆ ಮಾಸ್ಟರ್ಸ್. ಅಷ್ಟು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು ಪತ್ರಿ ಸಾರ್ ತೋರಿಸಿರುವಂತ ಮಿರಾಕಲ್ಸ್. ಆಮೇಲೆ ಅವ್ರನ್ನ ನೋಡಿ ಕಲ್ತಿರೋದು ಏನು ಅಂತಂದ್ರೆ, ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಪತ್ರಿ ಸಾರ್ ಹೇಳಿರೋ ವಿಷಯಗಳಲ್ಲಿ ನಾನು ಇದೇನೋ ಗರ್ವದಿಂದ ಹೇಳ್ತಾ ಇಲ್ಲ ಮಾಸ್ಟರ್ಸ್. ಆಲ್ಮೋಸ್ಟ್ ನನಗೆ ಅದು ಹುಟ್ಟಿದಾಗ್ಲೇ ಆ ಜನ್ಮ ಎಷ್ಟು ಜನ್ಮಗಳು ನಾನು ಇದರೆಲ್ಲ ತಪನೆಯಿಂದ ಬಂದಿದ್ನೋ ಗೊತ್ತಿಲ್ಲ, ಈಶ್ವರನ ಎಷ್ಟು ಶರಣಾಗತಿ ಆಗಿದ್ನೋ ಗೊತ್ತಿಲ್ಲ. ಈ ಗುರು ನನಗ್ ಸಿಗ್ಬೇಕಾದ್ರೆ ಕೂಡ ನಾನು ಸಾಕ್ಷಾತ್ ಈಶ್ವರನಿಗೆ ಶರಣಾಗತಿ ಆದಾಗ ನಾನ್ ನಿಮ್ಮ ಹತ್ರಕ್ ಬರ್ತೀನಿ, ನೀವೇ ನನಗ್ ದಿಕ್ಕು. ಯಾಕಂದ್ರೆ ಈಶ್ವರನ ಹತ್ರಕ್ಕೆ ಹೋಗೋದು ಗೊತ್ತಿದೆ, ಅಲ್ಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಿದೆ. ಈ ಜನ್ಮ ಲಾಸ್ಟ್ ಅನ್ನೋದು ಕೂಡ ನನಗೆ ಚಿಕ್ಕ ವಯಸ್ಸಿಂದ ಇತ್ತು ನನ್ನ ಮೈಂಡ್ ಅಲ್ಲಿ. ಅದು ಆ ಸಮಯದಲ್ಲಿ ನಾನು ಈಶ್ವರನಿಗೆ ಶರಣಾಗತಿ ಆದಾಗ ನನಗ ಆಮೇಲೆ ಗೊತ್ತಾಗಿದ್ದು ಈ ಪದ ಗುರು ಹತ್ರ ಬಂದಾಗ ಗುರುವಿನ ವಿಶೇಷ ಏನು ಅಂತ ಗೊತ್ತಾಗಿದ್ದು. ಎಷ್ಟೋ ಗುರುಗಳದ್ದು ಒಂದು ವಿಡಿಯೋಗಳು ಕೇಳಿದ್ಮೇಲೆ, ಮಾತುಗಳು ಕೇಳಿದ್ಮೇಲೆ ನಾವು ಅಲ್ಲಿಗೆ ಹೋಗೋ ದಾರಿಗೆ ಗುರಿ ಗೊತ್ತಿದೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಆದ್ರೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವ ದಾರಿಲಿ ಹೋಗ್ಬೇಕು ಈಶ್ವರನ ಹತ್ರಕ್ಕೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಆ ದಾರಿ ತೋರ್ಸೋರು ಗುರುವೇ ಅನ್ನೋದು ಗುರು ಸಿಕ್ಕಿದ್ಮೇಲೆ ನನ್ಗೆ ಅರ್ಥ ಆಯ್ತು ಮಾಸ್ಟರ್ಸ್. ಅದಕ್ಕೆ ಈಶ್ವರ, ನಾವು ಸಾಕ್ಷಾತ್ ಈಶ್ವರನೇ ಶರಣಾಗತಿ ಆದ್ರೆ ಕೂಡ ಆ ಗುರು ಹತ್ರಕ್ಕೆ ಯಾಕೆ ಕಳ್ಸುದ್ರು ಅನ್ನೋದು ನನ್ಗೆ ಆಮೇಲೆ ಅರ್ಥ ಆಯ್ತು. ಯಾಕಂದ್ರೆ ಗುರು ಇಲ್ದೆ ಇದ್ರೆ ಗುರು ಇಲ್ವಂತೆ. ಗುರು ಇದ್ರೇನೆ ಹೇಳ್ತಾರಲ್ಲ, ಗುರು ಜೊತೆ ಕಲ್ತ್ರೇನೆ ವಿದ್ಯೆ, ಅದಿಲ್ಲ ಅಂದ್ರೆ ಅದು ಗುಡ್ಡಿ ವಿದ್ಯೆ ಆಗುತ್ತೆ. ಗುರುವಿಲ್ದಿರೋ ವಿದ್ಯೆ ಗುಡ್ಡಿ ವಿದ್ಯೆ ಆಗುತ್ತೆ. ಕುರುಡರ ತರ ಹೋಗ್ತೀವಿ ಅಷ್ಟೇ ನಾವು. ಆದ್ರೆ ಕಣ್ಣು ಬಿಟ್ಟು ಸರಿಯಾದ ದೃಷ್ಟಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಗುರುವೇ ಮುಖ್ಯ ಅನ್ನೋದನ್ನ ನನ್ನ ಜೀವನದಲ್ಲಿ ಪತ್ರಿ ಸಾರ್ಗೆ ಈಶ್ವರ ಪತ್ರಿ ಸಾರ್ ಹತ್ರ ಕಳ್ಸಿದ ಮೇಲೆ, ಪತ್ರಿ ಸಾರ್ ಪರಿಚಯ ಆದ್ಮೇಲೆ ನಾನು ಅವ್ರ ಜೊತೆ 2 ವರ್ಷ ಪ್ರಯಾಣ ಮಾಡಿದೀನಿ. ಆದ್ರೆ ಯಾವತ್ತೂ ಅವ್ರ ಜೊತೆ ನನಗೆ ಮಾತುಕತೆ ಏನು ಇರ್ಲಿಲ್ಲ ಮಾಸ್ಟರ್ಸ್. ಒಂದ್ಸತಿ ನಾನಾಗಿ ನಾನು ಮಾತಾಡ್ಸಿದೀನಿ ಒಂದೇ ಪದ, ಒಂದ್ಸತಿ ಅವರೇ ಒಂದು ಪದನ ಬೈದಿದ್ದಾರೆ. ಎರಡೇ ನಮ್ಮಿಬ್ರು ಅಲ್ಲಿ ಮಾತುಕತೆ ಅಂತ ಆಗಿದ್ದು. ಆದ್ರೆ ಒಳಗಡೆ ಪ್ರತಿ ಒಂದು ಹೇಳ್ಬೇಕು ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ನನ್ನ ನರ ನಾಡಿಗಳಲ್ಲಿ ಅಣುಗಳಲ್ಲಿ ಒಂದು ಕಡೆ ಈಶ್ವರ, ಒಂದು ಕಡೆ ಪತ್ರಿ ಸಾರು, ಇಬ್ರು ಸೇರಿ ಮಿಕ್ಸ್ ಆಗಿ ತುಂಬ್ಕೊಂಡ್ಬಿಟ್ಟಿದಾರೇನೋ ಅಂತ ನಾನು ಹೇಳ್ಕೊಬಹುದು ಮಾಸ್ಟರ್ಸ್. ಅವರಿಬ್ರು ಇವತ್ತಿದೊಂದು ದೇಹ ಗೊಂಬೆ ತರ ಓಡ್ತಾ ಇದೆ ಅಷ್ಟೇ, ಒಂದು ಗೊಂಬೆ ತರ ಇದೀನಿ ಅಷ್ಟೇ ನಾನು. ಇದನ್ನ ಸಂಪೂರ್ಣ ಒಂದು ಜವಾಬ್ದಾರಿ ತಗೊಂಡು ಈ ದೇಹದಿಂದ ಏನೇನ್ ಮಾಡಿಸ್ಬೇಕು, ಏನೇನ್ ಮಾತಾಡ್ಸ್ಬೇಕು, ಯಾರ್ಗ್ ಏನ್ ಸಹಾಯ ಮಾಡ್ಬೇಕು. ದೊಡ್ಡ ಸಹಾಯ ಅಂದ್ರೆ ದೊಡ್ಡದೇನಿಲ್ಲ ಮಾಸ್ಟರ್ಸ್, ಬರೀ ಮಾತಿನ ಸಹಾಯ. ಯಾವ ಮಕ್ಕಳು ದುಃಖದಲ್ಲಿದ್ದೋ ಮಕ್ಕಳನ್ನ ಹೆಂಗ್ ಕನೆಕ್ಟ್ ಮಾಡಿಸ್ತಾ ಇದ್ದಾರೆ, ಅವ್ರಿಗೆ ಮಾತಿನ ಸಹಾಯ ಹೆಂಗ್ ಕೊಡಿಸ್ತಾ ಇದ್ದಾರೆ, ಇದೆಲ್ಲ ಕೂಡ ನನ್ನ ಪ್ರಮೇಯ ಇಲ್ದ್ರಂಗೆನೆ ನನ್ನ ಜೀವನದಲ್ಲಿ ನಡೀತಾ ಇರುವಂತ ಅದ್ಭುತವಾದ ಒಂದು ಘಟನೆಗಳು ಅಂತ ಹೇಳ್ಬೋದು ಮಾಸ್ಟರ್ಸ್. ಪತ್ರಿ ಸಾರು ಅಷ್ಟು ಅದ್ಭುತವಾದ ಕೆಲಸ ಈ ದೇಹಕ್ಕೆ ಕೊಟ್ಟಿದ್ದಾರೆ. ಈಶ್ವರನ ಅನುಗ್ರಹ ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಏನ್ ಮಾಡ್ಬೇಕು ನಾವಿಲ್ಲಿದ್ದು, ಯಾಕಂದ್ರೆ ಈ ಧ್ಯಾನ ಸಿಗೋಕ್ ಮುಂಚೆ, ಧ್ಯಾನಕ್ ಬರೋಕ್ ಮುಂಚೆ ಆ ದುಃಖ ಅನ್ನೋದು ಏನಿರ್ಲಿಲ್ಲ. ಆದ್ರೆ ಕೂಡ ಏನೋ ಅಸಂತೃಪ್ತಿ, ಏನ್ ಜೀವನ, ಪ್ರಪಂಚ ಎಲ್ಲ ಯಾಕೆ ಇಷ್ಟೊಂದು ಕ್ರೂರವಾಗಿದ್ದಾರೆ, ಯಾಕೆ ಈ ಜಾತಿ ಮತಗಳು, ಯಾಕೆ ಒಬ್ಬರು ನೋಡ್ದೊಬ್ರು ಗೌರವ ಕೊಡೋಕ್ ಆಗಲ್ಲ, ಇವೆಲ್ಲ ತುಂಬಾ ಗೊಂದಲ ಇರೋದು. ಯಾಕಾದ್ರೆ ಇದು ಈ ಜೀವನದಲ್ಲಿ, ಯಾಕಾದ್ರೆ ಈ ಜನ್ಮ ತಗೊಂಡಿದ್ವು, ಆದ್ರೆ ಈ ಸಮಯದಲ್ಲಿ ಹಾಕಿದ್ವು, ಇವೆಲ್ಲ ಸುಮ್ನೆ ಅದೇನೋ ಗೊತ್ತಿಲ್ಲ, ಗೊಂದಲ ಇರೋದು ಯಾವಾಗ್ಲೂ ಕೂಡ. ಆದ್ರೆ ಯಾವತ್ತು ಇವರಿಬ್ಬರು ಸಂಪರ್ಕಕ್ಕೆ ಬಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂದ್ರೆ ಇವತ್ತಿಗೂ ನಾನು ಹೇಳ್ತೇನೆ ಮಾಸ್ಟರ್ಸ್, ಇದು ಒಂದು ಮೂವ್ಮೆಂಟ್ ಅಲ್ಲ, ಇದೊಂದು ಝೂಮ್ ಅಲ್ಲ, ಇದೊಂದು ಸಂಸ್ಥೆ ಅಲ್ಲ, ಇದೊಂದು ದೇವ ಗುರುಕುಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಮೊದಲೆಲ್ಲ ಗುರುಗಳ ಹತ್ರ ಗುರುಕುಲ ಹುಡ್ಕೊಂಡು ಹೋಗೋರು. ಆದ್ರೆ ಈ ಭೂಮಿ ಮೇಲೆ ಆ ದೇವತೆಗಳೆಲ್ಲ ಸೇರಿ ನಮಗೊಂದು ಗುರುಕುಲನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮಾಸ್ಟರ್ಸ್. ಇಂತ ಒಂದು ತತ್ವಜ್ಞಾನ, ಎಷ್ಟು ಗುರು ಬೋಧನೆ ಎಲ್ಲಾ ಕೂಡ ಸಾಕ್ಷಾತ್ ಆ ಪರಮೇಶ್ವರ ಅರುಣಾಚಲಂ ಅಲ್ಲಿ ಇವತ್ತು
ಈ ದಕ್ಷಿಣಾಮೂರ್ತಿ ರೂಪ ತಗೊಂಡು ಪ್ರತಿದಿನ ಕೂಡ ದೇವತೆಗಳಿಗೆಲ್ಲ ತತ್ವಜ್ಞಾನ ಇವತ್ತಿಗೂ ಹೇಳ್ತಾ ಇದ್ದಾರೆ. ಅಂತ ತತ್ವಜ್ಞಾನನ ಈ ಭೂಮಿ ಮೇಲೆ ನಮ್ಮಂತ ಸಾಮಾನ್ಯ ಮನುಷ್ಯರು ಕೂಡ ತಂದು ತಲುಪಿಸಿದಂತ ಮಹಾಜ್ಞಾನಿ, ಮಹಾಶಕ್ತಿ, ಮಹಾಗುರು ನಮ್ಮ ಪತ್ರಿಜಿ ಸರ್. ಅಂತ ಗುರುವನ್ನ ಕಳಿಸಿದಂತವ್ರು ಆ ಆದಿಗುರು ದಕ್ಷಿಣಾಮೂರ್ತಿ. ಅವರು ಪ್ರತಿರೂಪವಾಗಿ ನಮ್ಮ ಮುಂದೆ ಇವರಿದ್ದಾರೆ ಇವತ್ತು. ಅದಕ್ಕೆ ಅವ್ರ ಜೊತೆ ಮಾತು ಅವಶ್ಯಕತೆ ಇರ್ಲಿಲ್ಲ ಮಾಸ್ಟರ್ಸ್. ಹೇಳ್ಬೇಕಂದ್ರೆ, ಯಾಕಂದ್ರೆ ಮಾತಿನ ಒಂದು ಅವಕಾಶ ಇತ್ತು. ಆ ಮೈತ್ರೇಯ ಧ್ಯಾನದಲ್ಲಿದ್ದು ಫಸ್ಟ್ ಬಂದಾಗ, ಆ ಪಿರಮಿಡ್ ಇದ್ರಲ್ಲೇ ಬಂದಾಗ ಗುರುನ ಮೀಟ್ ಮಾಡಿ ಗುರು ಜೊತೆ ಆದ್ಮೇಲೆ ಮೈತ್ರೇಯ ಧ್ಯಾನ ಸಿಕ್ತು. ಅಲ್ಲಿ ಯಾವಾಗ ಕರೋನಾ ಟೈಮಲ್ಲಿ ಝೂಮ್ ಅಲ್ಲಿ ಪತ್ರಿ ಸರ್ ಪ್ರತಿ ವಾರ ಬರೋರು, ಅಲ್ಲಿ ಎಲ್ಲಾರ್ಗು ಕೂಡ ಕ್ವಶನ್ಸ್ಗೆ ಆನ್ಸರ್ ಹೇಳೋರು. ಅದನ್ನ ನೋಡೋದಕ್ಕೆ, ಮಾತಾಡೋದಕ್ಕೆ ಬೇಗ ಹ್ಯಾಂಡ್ ರೈಸ್ ಮಾಡ್ಕೊಂಡು ಎಲ್ಲಾರು ಕಾಯ್ತಾ ಕೂತ್ಕೊಳ್ಳೋರು. ನನ್ಗೇನಂದ್ರೆ ನಾನು ಕಾಯ್ತಾ ಇದ್ದೆ, ಆದ್ರೆ ಮಾತುಗೋಸ್ಕರ ಕಾಯ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಮಾತಾಡ್ಬೇಕು ಅಂತಂದ್ರೆ, ಒಂದು ಗುರುವು ಜೊತೆ ನಾವು ಒಂದು ಮಾತಾಡ್ಬೇಕು ಅಂತಂದ್ರೆ ಅಷ್ಟ ಅರ್ಹತೆ ನಮ್ಗಿದ್ಯಾ, ಅವ್ರಿಗೆ ನಾವು ಮಾತಾಡುವಂತ ಕೆಲ್ಸ ಏನಾದ್ರು ಮಾಡಿದ್ವ ಈ ಭೂಮಿ ಮೇಲೆ ಅನ್ನೋದು ನನ್ಗೆ ಯಾಕೋ ಗೊತ್ತಿಲ್ಲ, ಅದು ಅನ್ನಿಸ್ತಾ ಇತ್ತು. ನಾನ್ ಯಾಕಂದ್ರೆ ಅವಾಗ ತಾನೇ ಹೆಜ್ಜೆ ಇಟ್ಟಿರೋಳು, ಇಲ್ಲಿ ಏನು ಮಾಡಿಲ್ಲ, ಇನ್ನು ಏನು ತಿಳ್ಕೊಂಡಿಲ್ಲ. ಈಗ ನಾವು ಸಡನ್ ಗುರು ಹತ್ರ ಕೊಟ್ಟು ಸರ್ ಚೆನ್ನಾಗಿದ್ದೀರಾ, ನಾವ್ ಇದ್ ಮಾಡಿದೀವಿ ಅಂದ್ರೆ ಅದೆಷ್ಟು ಆ ಸಮಯನ ವ್ಯರ್ಥ ಮಾಡ್ದಂಗ ಆಗುತ್ತೆ ಅಲ್ವಾ. ಆ ಸಮಯನ ವ್ಯರ್ಥ ಮಾಡೋಕೆ ನನ್ಗೆ ಇಷ್ಟ ಇರ್ಲಿಲ್ಲ. ಸುಮ್ನೆ ಕೇಳ್ತಾ ಇದ್ದೆ, ಎಲ್ಲಾರ್ನು ಕೇಳ್ತಾ ಇದ್ದೆ, ಎಲ್ಲಾರ ಸಂತೋಷ ನೋಡ್ತಾ ಇದ್ದೆ, ಪತ್ರಿ ಸರ್ ಮುಖ ನೋಡ್ತಾ ಇದ್ದೆ, ಅವ್ರ ಹೇಳೋ ಆನ್ಸರ್ ನೋಡ್ತಾ ಇದ್ದೆ, ಅವ್ರ ಪ್ರೀತಿ ನೋಡ್ತಾ ಇದ್ದೆ ಕಣ್ಣಲ್ಲಿ. ನನ್ಗ ಅದಿಷ್ಟ ಆಯ್ತು ಅವ್ರ ಹತ್ರ. ಎಲ್ಲಿದ್ರೆ ಕೂಡ ಅವ್ರು ಮಾತಾಡೋದನ್ನ ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ತಾರೆ, ಪ್ರೀತಿಯಿಂದ ಬಡಿಸ್ತಾರೆ. ಆ ಆಪ್ಯಾಯತೆ ಯಾವ ತರ, ತಂದೆ, ತಾಯಿ, ಗುರು, ದೈವ, ಒಂದು ಫ್ರೆಂಡು ಎಲ್ಲ ಆಗಿ ಒಬ್ರು ನೋಡ್ತಾ ಇದಾರೆ ಅಂತಂದ್ರೆ ಆ ಶಕ್ತಿ ಯಾವ ತರದ್ದು, ಇದನ್ನ ಗಮನಿಸೋದೇ ನನ್ಗೊಂದ್ ಕೆಲ್ಸ ಇತ್ತು ಮಾಸ್ಟರ್ಸ್. ಅವ್ರ ಜೊತೆ ಇದ್ದಷ್ಟೊತ್ತು ಕೂಡ ಇದನ್ನೇ ನಾನ್ ಮಾಡ್ತಾ ಇದ್ದೆ ಅವ್ರಿಗೆ. ಅಂತ ಸಮಯದಲ್ಲ ಕೂಡ ಆತರ ಬರ್ತ್ಡೇ ಸಿಕ್ಕಿದ್ಮೇಲೆ ಕೂಡ ಫಸ್ಟ್ ಟೈಮ್ ಕೂಡ ನನಗೆ ಏನೋ ಗೊತ್ತಿಲ್ಲ. ಅವಾಗ ಡಿಸೆಂಬರ್ ಅಲ್ಲಿ ಕೂಡ ಕಟ್ಟಾಲ್ ನಡೀತಾ ಇತ್ತು, ಆ ವಿಡಿಯೋ ಎಲ್ಲ ಸಿಗ್ತಾ ಇತ್ತು. ಆದ್ರೆ ಕೂಡ ಅದನ್ನ ನೋಡ್ಬೇಕು ಅಂತ ಅಲ್ಲಿ ಹೋಗ್ಬೇಕು ನನ್ಗೆ ಏನೋ ಗೊತ್ತಿಲ್ವಲ್ಲ, ಏನ್ ಕೇಳೋದಂತ ಸುಮ್ನೆ ಆಗಿದ್ದೆ. ಫಸ್ಟ್ ಟೈಮು ಕೊಟ್ಟಾಲ ಅಲ್ಲಿ ಇವಾಗ ನಾಳೆಯಿಂದ ಹೇಳ್ಬೇಕು ಅಂತಂದ್ರೆ ಇವತ್ತೇ ಈ ಅವಕಾಶ ಕೂಡ ಯಾಕೆ ಬಂತು ಗೊತ್ತಿಲ್ಲ ನಂಗೆ. ನಾಳೆಯಿಂದ ಕೊಟ್ಟಾಲಲ್ಲಿ ಸಂಕ್ರಾಂತಿ ಸಂಭ್ರಮಗಳು 3 ದಿನ ನಡೆಯುತ್ತೆ. ಇದೇ ಸಂಕ್ರಾಂತಿ ಸಂಭ್ರಮಗಳು 5 ವರ್ಷಕ್ಕೆ ಮುಂಚೆ ನಾನು ಫಸ್ಟ್ ಈ ಪಿರಮಿಡ್ ಇದಕ್ ಬಂದ್ಮೇಲೆ ಫಸ್ಟ್ ಜಾಯಿನ್ ಆಗಿದ್ದಂತ ಧ್ಯಾನ ಯಜ್ಞ ಕೂಡ ಅದೇ ಮಾಸ್ಟರ್ಸ್. ಒಂದು ಮ್ಯೂಸಿಕ್ ಪತ್ರಿ ಸರ್ ಬರ್ತ್ಡೇ ಆದ್ಮೇಲೆ ನೆಕ್ಸ್ಟ್ ಸಂಕ್ರಾಂತಿ ಸಂಭ್ರಮಗಳಲ್ಲೇ ನಾನು ಹೋಗಿ ಜಾಯಿನ್ ಆಗಿದ್ದು. ಆ ಸಮಯದಲ್ಲಿ ಕೂಡ ಎಲ್ಲರೂ ನೆಂಟರೆಲ್ಲ ನಮ್ಮ ತಾಯಿ ಮನೇಲಿ ಕರೀತಾ ಇದ್ರು ಕೂಡ. ಕೊಟ್ಟಾಲಿಂದ ನಮ್ಮ ತಾಯಿ ಮನೇಲಿ 50 ಕಿಲೋಮೀಟರ್. ಆದ್ರೆ ಕೂಡ ನಾನು ತಾಯಿ ಮನೆಗೆ ಹೋಗಕ್ ಇಷ್ಟ ಆಗ್ಲಿಲ್ಲ. ಕೊಟ್ಟಾಲಲ್ಲೇ ಧ್ಯಾನ ಯಜ್ಞ ಅಂತ ಅಲ್ಲಿ ಏನ್ ನಡೀತದೆ ನಿಜವಾಗ್ಲೂ ಗೊತ್ತಿಲ್ಲ ನನ್ಗೆ, ಹೇಳ್ಬೇಕು ಅಂದ್ರೆ. ಅಲ್ಲಿ ಏನ್ ನಡೀತಾ ಇದೆ ಏನು ಗೊತ್ತಿಲ್ಲ. ಆದ್ರೆ ಯಾಕೋ ಹೋಗೋಣ ಅಲ್ಲಿಗೆ ಅನ್ನಿಸ್ತಂದ್ರೆ ನಮ್ಮ ಮನೆಯವ್ರು ನಿಜವಾಗ್ಲೂ ಅವತ್ತು ಏನೂ ಮಾತಾಡ್ದೇನೆ ಕರ್ಕೊಂಡು ಹೋಗಿದ್ರು. ಅಲ್ಲಿಗೆ ಹೋದ್ಮೇಲೆ ಫಸ್ಟ್ ಅನುಭವ ಅಂತಂದ್ರೆ ಪತ್ರಿ ಸರ್ ಕರುಣೆ ಎಂತದ್ದು ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದೆ. ಆಲ್ರೆಡಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದಾಗೆಲ್ಲ ಇದನ್ನ ಹೇಳಿದೀನಿ ಮಾಸ್ಟರ್ಸ್. ಆದ್ರೆ ಕೂಡ ಅದನ್ನ ಹೇಳ್ದೆ ಇದ್ರೆ ನಿಜವಾಗ್ಲೂ ಸಮಾಧಾನ ಆಗಲ್ಲ ಅಂತ ಮತ್ತೆ ಒಂದ್ಸತಿ ನಾನು ಹೇಳ್ತಾ ಇದ್ದೀನಿ. ಕೊಟ್ಟಾಲ ಫಸ್ಟ್ ಟೈಮ್ ಹೋದಾಗ 3 ದಿನ ಇದ್ವಿ. ಅವ್ರ ಜೊತೆ ಪತ್ರಿ ಮೇಡಮ್, ಪತ್ರಿ ಸಾರ್ ಇದ್ರು. ಅದ್ಭುತವಾದ ಧ್ಯಾನ ನಡೀತಾ ಇತ್ತು. ಅಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಎಲ್ಲಾರು ಹಳಬರೆಲ್ಲ ಕೂಡ ಮಾಸ್ಟರ್ಸ್ ಎಲ್ಲ ಸಿಕ್ಕಿದ್ರು. ಕೋಲಾರಿಂದ ಒಂದಿಬ್ರು ಬಂದಿದ್ರು, ಅವರು ಸಡನ್ ಆಗಿ ಅವತ್ತು ಪರಿಚಯ ಆದ್ರು. ಅವ್ರ ಪರಿಚಯ ಆದ್ಮೇಲೆ ಅದು ಫಾಸ್ಟ್ ಲೈಫ್ ಲಿಂಕ್ ಅನ್ನೋದನ್ನ ಆಮೇಲೆ ಅರ್ಥ ಆಯ್ತು. ಅವ್ರ ಫಾಸ್ಟ್ ಲೈಫ್ ಇಂದ ಕೂಡ ಗೊತ್ತಿರೋರು ಅನ್ನೋದನ್ನ ಅರ್ಥ ಆಯ್ತು. ಅಂತ ಒಂದು ಕುಟುಂಬನ ಕೂಡ ಪರಿಚಯ ಮಾಡ್ಸಿದ್ರು. ಆ ಸಮಯದಲ್ಲಿ 3ನೇ ದಿನ ಇನ್ನೇ ನಾವೆಲ್ಲ ಹೊರಟ್ ಬಂದ್ಬಿಡೋಣ, ಎಲ್ಲ ಆಯ್ತಲ್ಲ ಮುಗಿಸ್ಕೊಂಡ್ ಬೆಳಗ್ಗೆ ಧ್ಯಾನ ಮುಗಿಸ್ಕೊಂಡು ಟಿಫಿನ್ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅವತ್ತು ಕೂಡ ಅಲ್ಲಿ ಬಡಿಸ್ತಾ ಇದ್ರು. ಆದ್ರೆ ನಾನು ಹೋಗಿದ ಸಮಯಕ್ಕೆ ಪತ್ರಿ ಸಾರು ಸಡನ್ ಆಗಿ ಹಿಂದೆ ಹೋಗ್ಬಿಟ್ರು. ಅಲ್ಲಿ ಎಲ್ಲಾರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸರಿ ಅವತ್ತು ಅವ್ರು ಬಡ್ಸೋದೇ ನನಗೆ ಸಿಗ್ಲಿಲ್ಲ. ಪಿರಮಿಡ್ ವ್ಯಾಲಿ ಫಸ್ಟ್ ಬರ್ತಡೇ ದಿನ ಕೂಡ ಅಲ್ಲಿ ಬಡಸಾರ್ ನಾನು ಹೋಗಿದ್ದಾಗ ಅವ್ರು 2-3 ಸತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಹೊರತು ಅವ್ರ ಹತ್ರ ನಾನು ಊಟ ಬಡ್ಸ್ಕೊಳಕಲ್ಲ. ನಮ್ ಹೊರಗಿತ್ತು ಕೂಡ ಆಮೇಲೆ ಹೇಳಿದ್ಲು ಒಂದಿನ, ಇಲ್ಲ ಅಲ್ಲಿ ಸಾರ್ ಕೂತಿದ್ದಾಗ ನಾನು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋದೆ. ಅಲ್ಲಿಗೆ ಟೇಬಲ್ ಹತ್ರಕ್ಕೆ ಹೋಗ್ತಾ ಇದ್ರೆ ಅವ್ರು ನೋಡಿದ ಹತ್ರಕ್ಕೆ ನೋಡಿದ ತಕ್ಷಣ ಹೋಗು ಸರಿಯಾಗಿ ಊಟ ಮಾಡೋಗು, ಊಟ ಮಾಡು, ಸಮಾಧಾನ ಊಟ ಮಾಡು ಅಂತ ಅಂದ್ರು. ನನ್ಗ ಅವ್ಳ ಜೊತೆ ಮಾತಾಡಿದ್ರೆ ಅದು ಗೊತ್ತಿರ್ಲಿಲ್ಲ. ರೀಸೆಂಟ್ ಆಗಿ ಮಾತಾಡ್ತಾರೆ ಹೋಗಿ ಹೇಳಿದ್ರೆ ಫಸ್ಟ್ ಟೈಮ್ ಪತ್ರಿ ಸರ್ ಮಾತಾಡಿದ್ರು ಹಿಂಗಂತ. ಅವ್ಳಿಗೆ ಯಾಕಂದ್ರೆ ತುಂಬಾ ಹುಷಾರಿರ್ಲಿಲ್ಲ. ಅದಕ್ಕೆ ಅವಳನ್ನ ನೋಡಿದ ತಕ್ಷಣ ಹೇಳಿದ್ರಂತೆ, ಹೋಗು ಊಟ ಮಾಡೋಗು, ಬೋಂಚೆ ಬೋ ಅಂತ ಅಂದ್ರಂತೆ.
ಅದು ನಿಜವಾಗ್ ನನಗ್ ಖುಷಿ ಆಯ್ತು. ನನ್ನ ಹತ್ರ ಮಾತಾಡೋದು ಅಂತಲ್ಲ, ಅವ್ರ ಹತ್ರ ಮಾತಾಡಿದಕ್ಕೆ ನನ್ಗೆ ಅಷ್ಟು ಸಂತೋಷ ಆಯ್ತದ. ಅವ್ರ ಜೊತೆ ಮಾತಾಡಿದ್ರ, ಈ ಮಾತು ಹೇಳಿದ್ರ, ಅವ್ರ ಬಾಯೆಲ್ಲ ಮಾತು ಬಂತು ಅಂದ್ರೆ ಅದಕ್ಕೆ ತುಂಬಾ ಒಂದು ಎನರ್ಜಿ ಇರುತ್ತೆ ಮಾಸ್ಟರ್ಸ್. ಅವ್ರು ಸಿಂಪಲ್ ಆಗಿ ಒಂದು ಮಾತು ನಮ್ಮ ಹತ್ರ ಹೇಳಿದ್ರು ಅಂದ್ರೆ ಆ ಎನರ್ಜಿನೇ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದ್ ನನಗ್ ಗೊತ್ತು ಅವಳ ಹತ್ರ ಮಾತಾಡ್ಲೇ ಇಲ್ವೇನೋ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ಮಾತಾಡಿದ್ರು ಅನ್ನೋದು ಗೊತ್ತಾಯ್ತು. ಆತರ ಅವತ್ತೂ ಸಿಗ್ಲಿಲ್ಲ. ಹೋಟೆಲಲ್ಲಿ ಕೂಡ ಊಟ ಬಡಿಸುವಾಗ 2 ದಿನ ಕೂಡ ಸಿಗ್ಲಿಲ್ಲ ಅವ್ರ ಹತ್ರ ನನಗೆ. ಸರಿ, ನಾನು ಅದು ಅವಾಗ ಅಷ್ಟೊಂದು ದೊಡ್ಡದಾಗ ಕೂಡ ಅನ್ಕೊಂಡಲ್ಲಿ ಬಡಿಸ್ತಾ ಇದ್ರು, ಸರಿ ಹೋದ್ರು ಪರವಾಗಿಲ್ಲ ಬಿಡು ಅನ್ಕೊಂಡೆ ಊಟ ಮಾಡ್ಕೊಂಡ್ ಬಂದ್ವಿ ನಾವು. ಆದ್ರೆ ಬರೋ ದಿನ ಇನ್ನೇನೋ ಸ್ವಲ್ಪ ಹೊತ್ತಿಗೆ ಎಲ್ಲಾರು ಹೊರಡ್ಬೇಕು ಅಂತ ಅನ್ಕೊಂಡ್ವಿ. ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಅಲ್ಲಿ ಒಂದು ಹೊಸ ವ್ಯಾನ್ ಬಂದಿತ್ತು, ಅದನ್ನ ಇವ್ರು ಇನಾಗ್ರೇಷನ್ ಮಾಡಿದ್ರು, ಅವರೇ ಓಡಿಸಿದ್ರು ಈ ಕಡೆಗೆ ಆ ಕಡೆಗೆ. ಮತ್ತೆ ಓಡಾಡ್ತಾ ಓಡಾಡುವಾಗ ನಿಜವಾಗ್ಲೂ ನೋಡಿದಾಗ ಒಂಥರ ಖುಷಿ ಆಯ್ತು. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಅವತ್ತಾಗ್ಲಿ, ಅವ್ರ ಬರ್ತಡೇ ದಿನ ಆಗ್ಲಿ, ಸ್ಟೇಜ್ ಮೇಲೆ ಇದ್ರು. ಸ್ಟೇಜ್ ಇಂದ ಇಮಿಡಿಯೇಟ್ ಆಗಿ ಅವರು ಕಿಚನ್ ಹತ್ರ ಬಂದ್ರು. ಕಿಚನ್ ಹತ್ರದಿಂದ ಬಡ್ಸೋ ಜಾಗದಲ್ಲಿ ಎಲ್ಲಾರನ್ನ ನೋಡ್ಕೊಂಡು, ಎಲ್ಲಾರನ್ನ ಮಾತಾಡ್ಸ್ಕೊಂಡು, ಎಲ್ಲಾರ್ಗೂ ಬಡ್ಸ್ಕೊಂಡು, ಅವರ ಪ್ರೆಸೆನ್ಸ್ ಎಲ್ಲಾ ಕಡೆ ಇರ್ಲಿ ಅನ್ನೋದನ್ನ ಅವ್ರು ತೋರಿಸಿದ್ದು ಫಸ್ಟ್ ಟೈಮೇ ನನ್ಗದೊಂದು ಅದ್ಭುತ ಅನ್ಸಿತ್ತು. ಮತ್ತೆ ಸೆಕೆಂಡ್ ಟೈಮ್ ಕೊಟಾಲಲ್ಲಿ ನೋಡಿದಾಗ್ಲೂ ಕೂಡ ಅದೇ ತರ ಮಾಡ್ತಾ ಇದ್ರು ಅವರು. ಸ್ಟೇಜ್ ಮೇಲೆ ಇರೋರು ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಸ್ಟೇಜ್ ಹತ್ರ ಅಲ್ಲ, ಅಲ್ಲಿ ಬಡ್ಸೋ ಜಾಗದಲ್ಲಿ ಇರೋರು, ಕಿಚನ್ ಹತ್ರ ಇರೋರು. ಆತರ ಆಗಿ ಮೂರ್ನೇ ದಿನ ಇನ್ನೇನ್ ಅಲ್ಲೇ ಓಡಾಡ್ತಾರೆ. ನಾವು ಅಲ್ಲೇ ನೋಡ್ಕೊಂಡು ಸುಮ್ನೆ ನಿಂತಿದ್ವಿ. ಯಾಕಂದ್ರೆ ಅಲ್ಲಿ ಏನ್ ಮಾಡೋದು, ಏನು ವಾಲಂಟಿಯರ್ ಏನೂ ಗೊತ್ತಿರ್ಲಿಲ್ಲ ಅವಾಗ. ಸುಮ್ನೆ ನೋಡ್ಕೊಂಡು ನಿಂತಿದ್ದೆ. ನಾನ್ ಕೂಡ ನಮ್ ಫ್ರೆಂಡ್ಸ್ ಅಷ್ಟೊತ್ತಿಗೆ ವಾಶ್ರೂಮ್ಗೆ ಹೋಗ್ ಬರ್ತೀವಿ ಅಂತ ಅವ್ರು ಹೋದ್ರು. ನಾವ್ ಒಂದಿಬ್ರು ಅಲ್ಲೇ ನಿಂತಿದ್ವಿ. ಸಡನ್ ಆಗಿ ಅಲ್ಲೆಲ್ಲ ಒಂದು ಗುಂಪು ಸೇರ್ಕೊಂಡ್ಬಿಟ್ಟು, ಜನ ಸಡನ್ ಆಗಿ ಗುಂಪು ಸೇರ್ಕೊಂಡ್ಬಿಟ್ರು. ಏನಾಯ್ತು ಏನು ಅಂತ ಸುಮ್ನೆ ನಾನು ಅದನ್ನು ಕೂಡ ಕೇಳಿಲ್ಲ. ಏನಾಯ್ತು ಕೂಡ ಕೇಳೋಕ್ಕೂ ಆಗ್ಲಿಲ್ಲ. ನಾನು ಸುಮ್ನೆ ನಿಂತಿದ್ರೆ ಒಬ್ರು ಮೇಡಮ್ ಬಂದ್ಬಿಟ್ಟು, ಮೇಡಮ್ ಹೋಗಿ ಹೋಗಿ ಸಾರ್ದು ಪಾದಸೇವೆ ಸಿಗುತ್ತೆ, ಹೋಗಿ 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 ಅಂತ ಅಂದ್ರು. ಅವ್ರು ಯಾರೋ ನಂಗೆ ಗೊತ್ತಿಲ್ಲ, ನಾನ್ಯಾರೋ ಅವ್ರಿಗೆ ಗೊತ್ತಿಲ್ಲ. ಅಲ್ಲೇನ್ ಪಾದಸೇವೆ ಅಂದ್ರೆ ಕೂಡ ಏನ್ ಗೊತ್ತಿಲ್ಲ. ಯಾರಿಗ್ ಪಾದಸೇವೆ, ಏನ್ ನಡೀತಾ ಇದೆ ಏನು ಗೊತ್ತಿಲ್ಲ. ಸಡನ್ ಆಗಿ ನಮ್ಮನೆಯವರು ಅಂದ್ರು, ಹೋಗು ಏನೋ ಪಾದಸೇವೆ ಅಂತೆ ಹೋಗಂದ್ರು. ನಮ್ಮನೆಯವ್ರು ಒಂದು ಒಳ್ಳೆ ಬುದ್ಧಿ ಏನಂತಂದ್ರೆ ಮಾಸ್ಟರ್ಸ್, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಫಸ್ಟ್ ನನ್ನನ್ನೇ ಕಳಿಸ್ತಾರೆ. ಅಲ್ಲಿ ಯಾವ್ದೇ ಆಗ್ಲಿ, ಒಂದ್ ಹಾಸ್ಪಿಟ್ಲ್ ಆಗಿರ್ಬೋದು, ಒಂದ್ ದೇವಸ್ಥಾನ ಆಗಿರ್ಬೋದು, ಒಂದ್ ಗುರು ಆಗಿರ್ಬೋದು, ಏನೇ ಆಗ್ಲಿ ಅವ್ರಿಗೆಲ್ಲಾ ನಾಲೆಡ್ಜ್ ಇದೆ. ಆದ್ರೆ ಅವ್ರು ಮುಂದಕ್ಕೆ ನನ್ನನ್ನೇ ಕಳಿಸ್ತಾರೆ. ಆ ತರ ಆವತ್ತು ಕೂಡ ಫಸ್ಟ್ ಹೋಗಿ ಪಾದಸೇವೆ ಅಂತಂದ್ರು. ಏನ್ ಪಾದಸೇವೆ ಏನು ಅಂತ ಈಗ ಬಗ್ಗೆ ನೋಡಿದ್ರೆ ಪತ್ರಿ ಸರ್ ಕೂತಿದಾರೆ ಅಲ್ಲಿ. ಅವ್ರು ನೋಡಿದ್ರೆ ಫುಲ್ ಕಣ್ ಮುಚ್ಕೊಂಡಿದ್ರೆ, ಎಲ್ಲ ಸುತ್ತು ಜನ ಸೇರ್ಕೊಂಡಿದ್ದಾರೆ. ನನಗೆ ಒಂಥರ ಒಳಗಡೆ ಆತಂಕ ಆಯ್ತು. ಇಷ್ಟೊಂದ್ ಚೆನ್ನಾಗ್ ಓಡಾಡ್ತಾರಲ್ಲಪ್ಪ, ಇಲ್ಲಿ ಏನಾಯ್ತು ಇವ್ರಿಗೆ, ಸುಸ್ತಾಗೋಯ್ತಾ, ಏನಾಯ್ತು ಇಲ್ಲಿ ಇವರೆಲ್ಲ ಯಾಕೆ ಹಿಂಗ್ ಸೇರ್ಕೊಂಡಿದಾರೆ, ಅವ್ರು ಗಾಳಿ ಆಡೋಕು ಬಿಡ್ತಾ ಇಲ್ವಲ್ಲ ಇವ್ರು. ಅಯ್ಯೋ ಗಾಳಿ ಆದ್ರೂ ಆಡಿದ್ರೆ ಅಲ್ವಾ, ಬಾಯ್ ಬಿಟ್ಟು ಹೇಳೋಣ ಅನ್ಸುತ್ತೆ. ಆದ್ರೆ ಯಾರ್ಗ್ ಹೇಳೋದು, ನಾವೇ ಹೊಸಬ್ರಲ್ವಾ, ಯಾರ್ಗ್ ಹೇಳಿದ್ರೆ ಏನಾಗುತ್ತೋ, ಏನ್ ಅನ್ಕೊಳ್ತಾರೋ ಅಂತ ಒಂದು ಕಡೆ ಒಳಗಡೆ ಸಂಕಟ ಆಗ್ತಾ ಇದೆ. ಹಂಗ್ ನೋಡ್ತಾ ಇದ್ರೆ ಅವ್ರು ಮತ್ತೆ ಅಂದ್ರು, ಹೋಗಿ ಮೇಡಮ್ ಪಾದಸೇವೆ. ಅವ್ರು ಎಲ್ಲಾರು ಪಾದ ಒತ್ತಾ ಇದ್ರು ಅಷ್ಟೊತ್ತಿಗೆ. ಪಾದಸೇವೆ ಅಂದ್ರೆ ಏನ್ ಮಾಡ್ತಾರೆ ಇವ್ರು? ನಾನ್ ನಿಜವಾಗ್ಲೂ ಗೊಂದಲದಲ್ಲೇ ನಿಂತಿದ್ನ ಅವಾಗ್ಲೂ ಕೂಡ. ಅಷ್ಟೊತ್ತಿಗೆ ನಮ್ಮನೆಯವ್ರು ಹೋಗ್ ನೀನ್ ಪಾದಸೇವೆ ಅಂತೆ, ನೀನ್ ಹೋಗ್ ಅಲ್ಲಿನ ಅಷ್ಟೊತ್ತಿಗೆ ನಿಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಅವರೇ ಓಡೋಗ್ಬಿಟ್ಟು ನಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಂದ್ರು. ಆ ಒಳಗಡೆಗ್ ಹೋಗಿ ಸರಿ ಹೋಗಿ ಅವ್ರ ಬಲವಂತಕ್ಕೆ ಹೋಗಿದ್ದೀನಿ ಮಾಸ್ಟರ್ಸ್, ನಂಗೆ ಗೊತ್ತಿಲ್ಲ ಅವತ್ತು. ಹೋಗಿ ಫಸ್ಟ್ ಟೈಮ್ ಹೇಳ್ಬೇಕು ಅಂತಂದ್ರೆ, ಆ ಪರಮ ಗುರು ಪಾದ ಮುಟ್ಟುವಂತ ಅವಕಾಶ ಕಲ್ಪಿಸ್ಕೊಟ್ಟಿದ್ದಂತ ಮಹಾನ್ ಚೈತನ್ಯ ಅವತ್ತು ನನಗೆ. ಅದನ್ನ ಇವತ್ತು ನೆನ್ಸ್ಕೊಂಡ್ರೆ ಕೂಡ ನಿಜವಾಗ್ಲೂ ಯಾವಾಗ್ಲೂ ಕೂಡ ಒಂದ್ ಹಾಡುಗಳಲ್ಲಿ ಬರುತ್ತೆ, ಬ್ರಹ್ಮ ತೊಳೆದ ಪಾದ ಅಂತ. ಆ ಹಾಡು ಯಾವಾಗ್ಲೂ ಕೂಡ ಆ ಪಾದ, ಆ ಹಾಡು ಎರಡು ಜ್ಞಾಪಕ ಬರುತ್ತೆ ನಂಗೆ ಪತ್ರಿ ಸರ್ ಅಂದ್ರೆ. ನಿಜವಾಗ್ಲೂ ಆ ಬ್ರಹ್ಮ ತೊಳೆದಿರೋಂತ ಪಾದನೇ ಆ ಗುರುವುದು. ಫಸ್ಟ್ ಟೈಮ್ ಹೋಗ್ಬಿಟ್ಟು ಅವ್ರ ಪಾದಗಳನ್ನ ಹಿಂಗ್ ಮುಟ್ಟಿದ ತಕ್ಷಣ ಹೆಂಗಿತ್ತು ಅಂತಂದ್ರೆ, ನಿಜವಾಗ್ಲೂ ಒಂಥರ ಆಗ ಹುಟ್ಟಿದ ಮಗು ಒಂದು ಚರ್ಮ ಹೆಂಗಿರುತ್ತೆ ಅಷ್ಟು ಸ್ಮೂತ್ ಆಗಿ, ಅಷ್ಟು ಮೆದುವಾಗಿತ್ತು. ಅದನ್ನ ಮುಟ್ತಾ ಇದ್ರೆ ಅವರೆಲ್ಲ ಜೋರಾಗಿ ಅದುಮ್ತಾ ಇದ್ರೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ, ಅಯ್ಯೋ ಇಷ್ಟು ಮೆತ್ತಗಿದೆಯಲ್ಲ ಇವ್ರ ಕಾಲು, ಇವ್ರೇನ್ ಇಷ್ಟು ಜೋರಾಗಿ ಅದುಮ್ತಾ ಇದ್ರೆ. ನಂಗೆ ಗೊತ್ತಿಲ್ಲ ಅದು ಎನರ್ಜಿ, ಅವ್ರಿಗೆ ನಾವು ಆತರ ಸೇವೆ ಮಾಡಿದ್ರೆ ಅವ್ರ ಎನರ್ಜಿನ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನಂಗೆ ಅವತ್ತು ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ನನಗ್ ಸಂಕಟ ಆಗ್ತಾ ಇತ್ತು. ಅಯ್ಯೋ ಇಷ್ಟು ಮೆತ್ತಗಿದೆ, ಇವ್ರು ಇಷ್ಟು ಜೋರಾಗಿ ಅದಮ್ ಬಿಡ್ತಾ ಇದ್ರಲ್ಲ, ಯಾಕಪ್ಪ ಇವ್ರೆಲ್ಲ ಹಿಂಗ್ ಅದುಮ್ತಾ ಇದಾರೆ, ಅವ್ರು ನೋವಾಗಲ್ವಾ, ಅವ್ರು ಕಷ್ಟ ಆಗಲ್ವಾ, ಇವ್ರು ನೋಡಿದ್ರೆ ಕಣ್ ಮುಚ್ಕೊಂಡಿದ್ದಾರೆ, ಗಾಳಿ ಬಿಸೋರು ಇಲ್ವಲ್ಲ ಇಲ್ಲಿ, ಸುಮ್ನೆ ಹಿಂಗ್ ಸುತ್ಕೊಂಡಿದಾರೆ ಅಂತ ಈ ತರ ನನ್ನ ಒಳಗಡೆ ಈ ತರ ಗೊಂದಲದಿಂದ ಅವ್ರ ಪಾದಗಳನ್ನ ಮುಟ್ಟಿ ಒಂದು 2 ಸೆಕೆಂಡು 3 ಸೆಕೆಂಡು ಆ ಪಾದಗಳನ್ನ ಮುಟ್ಟುವಂತ ಅವಕಾಶ ಕಲ್ಪಿಸ್ಕೊಟ್ರು ಮಾಸ್ಟರ್ಸ್ ಅವ್ರು. ಯಾಕಂದ್ರೆ ಇನ್ನೊಂದ್ 10 ನಿಮಿಷ ಇದ್ರೆ ನಾವೆಲ್ಲರೂ ಹೊರಡ್ತಾ ಇದ್ವು ಆ ಸಮಯದಲ್ಲಿ. ಆದ್ರೆ ಗುರುಗಳು ಆ ಸಮಯದಲ್ಲಿ ಆ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವ್ರ ಪಾದಾನ ಕೊಟ್ಟು, ಅವ್ರ ಪಾದಾನ ಮುಟ್ಟುವಂತ ಅದ್ಭುತವಾದ ಒಂದು ಗಳಿಗೆ ಆ ಒಂದು ಸೆಕೆಂಡ್ ಕೊಟ್ರು ಅಂದ್ರೆ ಜನ್ಮ ಪಾವನ ಆಗೋದಕ್ಕಿಂತ ಒಂದೊಂದು ಘಟನೆ ಸಾಕು ಮಾಸ್ಟರ್, ಜಾಸ್ತಿ ಬೇಕಾಗಿಲ್ಲ ಜೀವನ ನಾವು ಪರಿಪೂರ್ಣ ಮಾಡ್ಕೊಳ್ಳೋದಕ್ಕೆ. ಗುರು ಅನುಗ್ರಹ ನಾವು
ನಾವು ಗುರುವನ್ನ ಪ್ರೀತಿಸೋದಲ್ಲ, ನಾವು ಗುರುವನ್ನ ಏನೋ ಇಟ್ಕೊಂಡು ನಮ್ ಗುರು ಅಂತ ಹೇಳ್ಕೊಳ್ಳೋದಲ್ಲ. ಒಂದು ಗುರುವಾಗ್ಲಿ ದೇವರಾಗ್ಲಿ ನಾವು ಪೂಜಿಸ್ಬೋದು. ಯಾಕಂದ್ರೆ ನಾವು ಭಕ್ತರು, ನಮಗ್ ಬೇಕು. ಎಷ್ಟೊಂದು ಕೋರಿಕೆಗಳು ಇಟ್ಕೊಂತೀವಿ, ಎಷ್ಟೊಂದು ಆಸೆಗಳು ಇಟ್ಕೊಂಡು ನಾವು ಬೇಡ್ಕೊಬಹುದು. ನಮ್ಮ ಹೃದಯದಲ್ಲಿ ಅವ್ರು ಇರೋದು ದೊಡ್ಡದಲ್ಲ, ಅವ್ರ ಹೃದಯದಲ್ಲಿ ನಾವು ನಿಲ್ಬೇಕು. ಅವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನ್ನೋದು ನನಗೆ ಇವಾಗ ಅವೆಲ್ಲ ಅಂತ ರಿಮೈಂಡ್ ಮಾಡ್ಕೊಂಡಾಗ ನನಗೆ ಅದನ್ನ ನಿಜವಾಗ್ಲೂ ಅಷ್ಟು ಸಂತೋಷ ಆಗುತ್ತೆ. ಮಾಸ್ಟರ್ಸ್ ಅವ್ರ ಹೃದಯದಲ್ಲಿ ಆ ಜಾಗ ಇಲ್ಲದೆ ಇದ್ರೆ ಆ ಸಿಚುವೇಶನ್ ಆ ಸೆಕೆಂಡ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ಏನೋ ಗೊತ್ತಿಲ್ದ್ರ ಅವಳನ್ನ ಕರೆದು ಅವ್ರ ಪಾದನ ನನಗೆ ಕೊಡ್ತಾ ಇರ್ಲಿಲ್ಲ. ಅಂತ ಮಹತ್ ಭಾಗ್ಯ ಕೊಟ್ಟಂತ ಮಹಾನ್ ಗುರು ಪತ್ರಿ ಸರ್ ಆವತ್ತಿಂದ ಇವತ್ತಿನವರೆಗೂ ಈ ಧ್ಯಾನ ಅನ್ನೋದನ್ನ ಬಿಟ್ಟಿಲ್ಲ. ಆ ಧ್ಯಾನ ಮಾಡ್ತಾ ಇದ್ದೀನಿ. ಆದ್ರೆ ಅವರ ಹೇಳಿದಂತ ಪದಗಳನ್ನ ಇವತ್ತಿನವರೆಗೂ ನಾನು ವಿಡಿಯೋ ನೋಡಿದ್ರೆ ಪತ್ರಿ ಸರ್ ಇಲ್ಲ ಅನ್ನೋ ದಿನ ತುಂಬಾನೇ ಕಷ್ಟ ಆಯ್ತು. ಅದು ಬೇರೆ ವಿಷಯ. ಆದ್ರೆ ಇವತ್ತಿನವರೆಗೂ ನನ್ಗೆ ಆ ವಿಡಿಯೋ ನೋಡಿದಾಗ ನಾನು ಎಲ್ಲಾರ್ಗು ಹೇಳೋದಿದ್ದೆ, ಮಾಸ್ಟರ್ಸ್ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ವಿಡಿಯೋ ನೋಡುವಾಗ ಹೃದಯದಲ್ಲಿ ಕೇಳಿ. ಯಾಕಂದ್ರೆ ಅವ್ರ ಮಾತುಗಳು ಬರೀ ಕಿವಿಗಳಿಂದ ಕೇಳಿದ್ರೆ ಅರ್ಥ ಆಗಲ್ಲ. ಅದು ಬರೀ ಮಾತುಗಳಾಗಿರ್ತದೆ, ಒಂದು ವಿಡಿಯೋ ಆಗಿರ್ತದೆ. ಕಣ್ಣು ಮುಚ್ಕೊಂಡು ಹೃದಯನ ಓಪನ್ ಮಾಡಿದಾಗ, ನಮ್ಮ ಹೃದಯನ ತೆರೆದಾಗ ಆ ಅಲ್ಲಿ ಹೃದಯ ಮುಟ್ಟೋ ತರ ಇರುತ್ತೆ ಅವ್ರ ಒಂದೊಂದು ಮಾತು ಕೂಡ, ಒಂದೊಂದು ಪದ ಕೂಡ. ಆ ಹೃದಯದಿಂದ ಕೇಳಿಸ್ಕೊಳ್ಳಿ. ಇಲ್ಲ ಅವ್ರು ನೋಡ್ತೀರಾ, ನೀವು ಯೂಟ್ಯೂಬ್ ಅಲ್ಲೇ ಕೂಡ ನೋಡಿ, ಅವ್ರ ಫೋಟೋ ನೋಡಿ, ಎಲ್ಲಾದ್ರೂ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಗ ನಮ್ಗೆ ಆ ಪ್ರೆಸೆನ್ಸ್ ಗೊತ್ತಾಗುತ್ತೆ ಮಾಸ್ಟರ್ಸ್. ಪ್ರೆಸೆಂಟ್ ಅಲ್ಲಿ ಅವ್ರು ನಮ್ ಜೊತೆಗಿದ್ದಾರೆ ಅನ್ನೋ ಆ ಪ್ರೆಸೆನ್ಸ್ ನಮಗ್ ಗೊತ್ತಾಗುತ್ತೆ, ಆ ಫೀಲ್ ಆಗುತ್ತೆ ನಮ್ಗೆ. ಅದು ನಿಜವಾಗ್ಲೂ ಎಲ್ಲಾರು ಕೂಡ ಅನುಭವ ಪಡ್ಕೊಬಹುದು. ನನ್ನ ಅನುಭವ ಅಂತೂ ಇದೇನೆ. ಫೋಟೋ ನೋಡಿದವ್ರ ಫೋಟೋ ಅಂತ ನಾನು ಯಾವತ್ತು, ಅದಕ್ಕೆ ನನ್ಗೆ ಎಲ್ಲಾರು ಅವ್ರ ಫ್ರೇಮ್ ಹಾಕಿರೋ ಫೋಟೋ ನಂಗೆ ಇಷ್ಟ ಆಗಲ್ಲ. ಏನಕ್ಕೆ ಫ್ರೇಮ್ ಅಲ್ಲಿ ಕೂರಿಸ್ತಾ ಇದ್ರಪ್ಪ ಸಾರ್ನು ಕೂಡ ಗೊತ್ತಿಲ್ಲ ಅವ್ರು. ಯಾಕಂದ್ರೆ ಆ ಫ್ರೇಮ್ ಫೋಟೋಗೆ ಅವ್ರು ಯಾವತ್ತೂ ಇಷ್ಟಪಟ್ಟಿಲ್ಲ, ಯಾರನ್ನು ಕೂಡ ಅದ್ರಲ್ಲಿ ಕೂರ್ಸಕ್ ಅವ್ರು ಇಷ್ಟಪಟ್ಟಿಲ್ಲ. ಇವತ್ತು ಅವ್ರನ್ನೇ ಯಾಕೆ ಆ ಫ್ರೇಮ್ ಒಳಗಡೆ ಗಿಳಿಸ್ತಾ ಇದ್ರೆ ನಂಗೂ ಅರ್ಥ ಆಗ್ತಾ ಇಲ್ಲ. ಅದು ಆತರ ನಾನ್ ಹೇಳೋದು ಇವತ್ತಿಗೂ ಕೂಡ ಅವ್ರನ್ನ ಪಕ್ಕದಲ್ಲಿ ಇದಾರಂತ ಫೀಲ್ ಆದ್ರೆ ನಿಜವಾಗ್ಲೂ ಈ ಸೆಕೆಂಡ್ ಅಲ್ಲಿ ಅವರೇ ಮಾತಾಡ್ತಾರೆ. ನಮ್ ದೇಹ ಇರುತ್ತೆ ಅಷ್ಟೇನೆ, ಮಾತೆಲ್ಲ ಅವ್ರದ್ದೇ ಆಗಿರ್ತದೆ, ಜ್ಞಾನ ಎಲ್ಲ ಅವ್ರದ್ದೇ ಆಗಿರ್ತದೆ. ನಾವ್ ಏನು ಗರ್ವ ಪಡೋ ಅಂತದ್ದೇ ಇಲ್ಲ ಇಲ್ಲಿ. ಯಾಕಂದ್ರೆ ಪ್ರತಿ ಅಣುವಲ್ಲೂ ಅವ್ರಿದ್ದಾರೆ, ಅವ್ರು ನಡೆಸ್ತಾ ಇದ್ದಾರೆ. ಅವ್ರ ಜೊತೆ ಕೆಲ್ಸ ಮಾಡೋಕ್ ಬಂದಿದ್ವಿ ಇಲ್ಲಿ. ಅವ್ರು ತೋರ್ಸಿದ್ದನ್ನ ಮಾಡೋಕ್ ಬಂದಿರೋರು ನಾವು, ಅದನ್ನ ಅವ್ರು ಮಾಡಿಸ್ಕೊಳ್ತಾ ಇದ್ದಾರೆ. ಈ ತರ ಪ್ರೆಸೆನ್ಸ್ ಗಳಲ್ಲಿ ಇದ್ರಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ, ನಾನ್ ಚಿಕ್ಕ ವಯಸ್ಸಿನ ಅವಾಗ್ಲೇ ಹೇಳ್ದಂಗೆನೆ ಚಿಕ್ಕ ವಯಸ್ಸಿಂದ ಸುಮಾರು ನನ್ಗೆ ಅದು ಬೈ ಬರ್ತ್ ಇನ್ನರಲ್ಲೇ ಇತ್ತು ಅಂತ ಅನ್ಸುತ್ತೆ ಮಾಸ್ಟರ್. ಸ್ವಲ್ಪ ಆಲ್ಮೋಸ್ಟ್ ನಾನು ಅದನ್ನ ಅಳವಡಿಸ್ಕೊಂಡೆ. ಯಾರನ್ನಾದ್ರೂ ಸಡನ್ ಆಗಿ ನಾನು ಮಾತಾಡೋದಾಗ್ಲಿ, ಮತ್ತೆ ಯಾರಾದ್ರೂ ಭಿಕ್ಷಕರು ಬಂದ್ರೆ ಕೂಡ ಮನೆಗೆ ಅವ್ರಿಗೆ ಬಿಸಿ ಬಿಸಿ ಏನಾರು ಅಡಿಗೆ ಮಾಡ್ತಾ ಇದ್ರೆ ನಮ್ಮ ಮನೇಲಿ ಕೂಡ ಎಷ್ಟೊಂದ್ಸತಿ ಬೈಯೋರು. ಅಡಿಗೆ ಏನಾರು ಆಗ್ತಾ ಇದ್ರು ಅವ್ರಿಗೆ ಒಂದು ಪ್ಲೇಟ್ ನೋಡ್ಬಿಟ್ಟು ಇಮಿಡಿಯೇಟ್ ಏನ್ ಅಡಿಗೆ ಆಗ್ತಾ ಇದೆಯಾ ಅದನ್ನ ನೀಟಾಗಿ ಅವ್ರಿಗೆಲ್ಲ ಬಡ್ಸ್ಬಿಟ್ಟು ಹೆಂಗ್ ನೆಂಟ್ರಿಗೆ ಹೆಂಗ್ ಕೊಡ್ತು ಹಂಗೆ ಕೊಡ್ತಾ ಇದ್ದೆ. ಮತ್ತೆ ಯಾರಾದ್ರೂ ನೀರ್ ಕೇಳ್ಕೊಂಬಂದ್ರೆ ನಮ್ಮ ಮನೇಲಿ ತುಂಬಾ ಭಯ ಪಡೋರು. ಯಾರ ಕಳ್ರು ಬರ್ತಾರೆ ನೀರ್ ಕೇಳ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಏನೇನೋ ಇಲ್ಲಿ ಇದು ಮಾಡ್ತಾರೆ, ಕಳ್ರು ಬಂದ್ಬಿಡ್ತಾರೆ, ಚೈನ್ ಕಿತ್ಕೊಳ್ತಾರೆ, ಇದು ಅದು ಅಂತ ತುಂಬಾ ಭಯ ಪಡುವ ನಮ್ಮನೆ ಹೋಗಿ. ಇವತ್ತಿಗೂ ಕೂಡ ನಮ್ಮನೆಲ್ಲ ಭಯಗಳಿದೆ. ಆದ್ರೆ ನನಗೆ ಆ ಭಯ ಯಾವತ್ತೂ ಇರ್ತಲ್ಲ. ಯಾರಾದ್ರೂ ಬಂದ್ ನೀರ್ ಕೇಳಿದ್ರ ಫಿಲ್ಟರ್ ನೀರ್ ಇರುತ್ತೆ, ಅವ್ರಿಗೆ ಅಂತ ಎಲ್ಲೋ ಟ್ಯಾಪ್ ಅಲ್ಲಿ ನೀರು ಹಿಡ್ಕೊಡೋದು ನನ್ಗೆ ಅದ್ ಇಷ್ಟ ಆಗಲ್ಲ. ನಾವು ಕುಡಿಯೋಣ, ಅವ್ರು ಮನುಷ್ಯರಲ್ವಾ, ನಮಗೆ ಯಾಕೆ ಅವ್ರಿಗೆ ಆ ನೀರ್ ಹೆಂಗ್ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ನಾವು ಕುಡಿಯುವಂತ ಫಿಲ್ಟರ್ ನೀರ್ ಅವ್ರಿಗೆ ಕೊಡ್ತಾ ಇದ್ದೆ. ಒಂದು ಕರೆಕ್ಷನ್ ನನ್ನಲ್ಲಿ ಆಗಿದ್ದೇನು ಅಂತಂದ್ರೆ, ಪತ್ರಿ ಸಾರ್ನ ನೋಡಿದ್ಮೇಲೆ ಅವ್ರ ವಿಡಿಯೋಗಳು ಕೇಳಿದ್ಮೇಲೆ 18 ಪ್ರಿನ್ಸಿಪಲ್ಸ್ ಅಲ್ಲಿ ನಾನು ಫಸ್ಟ್ ಆ ಕರೆಕ್ಷನ್ ನಡೆದಿದ್ದೇನು ಅಂತಂದ್ರೆ, ನಾನು ಸಾಮಾನ್ಯವಾಗಿ ಭಿಕ್ಷುಕರನ್ನಾಗ್ಲಿ ಸೇಲ್ಸ್ ಮ್ಯಾನ್ಸ್ ಆಗ್ಲಿ ಬಂದ್ರೆ ನಾನು ಏನು ಮಾತಾಡ್ತಾ ಇರ್ಲಿಲ್ಲ. ಒಂದೇ ಒಂದು ಸತಿ ಸೇಲ್ಸ್ ಮ್ಯಾನ್ ಯಾರೋ ಬಂದಾಗ ಅವತ್ತೇನೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ. ಯಾರನ್ನೋ ಹುಡುಗನ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ ನನ್ನ ಮಗನೇ ಅದನ್ನ ಕರೆಕ್ಷನ್ ಮಾಡ್ದ. ಯಾಕಮ್ಮ ಆ ಹುಡುಗನ ಅಷ್ಟು, ನಾನ್ ಜೋರಾಗಿ ಕೂಡ ಗದ್ರ ಮಾತಾಡ್ಲಿಲ್ಲ. ಅವ್ರು ಏನೋ ಹೇಳ್ತಾನೆ ಇದ್ರೆ ಬೇಡಪ್ಪ ಎಲ್ಲ ಇದೆ ಅಂತ ಹೇಳಿ ಸ್ವಲ್ಪ ಜೋರಾಗಿ ಹೇಳ್ದೆ, ಮಾಮೂಲಿಗೇನು ಸ್ವಲ್ಪ ಜೋರಾಗಿ ಹೇಳ್ದೆ. ಅದನ್ನ ಅವನೇ ಕರೆಕ್ಷನ್ ಮಾಡ್ದ. ಯಾಕಮ್ಮ ಹುಡುಗನ ಅಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ, ಮನೆಯವ್ರಿಗೆ ಯಾರಾದ್ರೂ ಹುಡುಗರು ಬಂದ್ರೆ ಆತರ ಯಾವತ್ತೂ ಮಾತಾಡ್ಬೇಡಮ್ಮ ನೀನು. ಯಾಕಂದ್ರೆ ಆ ಹುಡುಗರು ಅವ್ರ ಮಾರ್ಕ್ಸ್ಗೋಸ್ಕರ ಅವ್ರು ಬೀದಿ ಬೀದಿ ತಿರುಗಿ ಆ ಸೇಲ್ಸ್ ಅನ್ನೋ ಒಂದು ಇದು ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಕಷ್ಟ ಇದೆ ಅಮ್ಮ. ಅವ್ರ ಕಾಲೇಜ್ಗಳಲ್ಲಿ ಮಾರ್ಕ್ಸ್ ಸಿಗಲ್ಲ ಅವ್ರಿಗೆ, ಅದಕ್ಕೋಸ್ಕರ ಹುಡುಗರು ಬರ್ತಾರೆ. ನೀನ್ ಕೋಪ ಇದ್ರೆ ಅವ್ರ ಮೇಲೆ ಯಾವತ್ತೂ ಆತರ ತೋರ್ಸ್ಬೇಡಮ್ಮ ಅಂತ ನನ್ ಮಗ ಕರೆಕ್ಷನ್ ಮಾಡ್ದ ಫಸ್ಟ್ ಅದನ್ನ.
ಆವತ್ತಿಂದ ಕೂಡ ಆ ಚಿಕ್ಕ ಕರೆಕ್ಷನ್ ಕೂಡ ನಾನು ಮಾಡ್ಕೊಂಡು, ನಾನೇ ಸಾಮಾನ್ಯವಾಗಿ ಯಾರನ್ನೂ ಅನ್ನಲ್ಲ. ಆವತ್ತು ಸ್ವಲ್ಪ ಗದಗದಂಗ್ ಮಾತಾಡಿದಕ್ಕೆ ನನ್ ಮಗ ಕರೆಕ್ಷನ್ ಮಾಡಿದ್ದ ಅದನ್ನ. ಅದಾದ್ಮೇಲೆ ನಾನು ಈ ಕಾಷಾಯ ವಸ್ತ್ರ ಹಾಕೊಂಡು ಹುಡುಗರು, ವಯಸ್ಸು ಹುಡುಗರೆಲ್ಲ ಬರೋರಲ್ವಾ, ಅವರೆಲ್ಲ ಬಂದಾಗ ಮಾತ್ರ ನನ್ಗ ಅನ್ಸೋದ್ ಮಾಸ್ಟರ್ಸ್ ಯಾವಾಗ್ಲೂ ಕೂಡ. ಯಾಕಂದ್ರೆ ಎಲ್ಲಾರು ಇದು ಒಂದು ಇದು ಮಾಡ್ಕೊಂಡ್ ಬರ್ತಾರಲ್ಲ, ಇವ್ರೆಲ್ಲ ಕೆಲ್ಸ ಮಾಡಿದ್ರೆ 4 ಜನಕ್ಕೆ ಇವ್ರು ಊಟ ಕೊಡೋ ಅಂತ ಏಜ್ ಅಲ್ಲಿ ಇವ್ರ್ಯಾಕೆ ಈ ವೇಷದಲ್ಲಿ ಬರ್ತಾರೆ, ಇವ್ರ್ಯಾಕೆ ಭಿಕ್ಷೆ ತಗೊಳಕ್ ಬರ್ತಾರೆ ಅನ್ನೋದನ್ನ ಯಾವಾಗ್ಲೂ ಅನ್ಸೋದು ನನಗೆ. ಒಬ್ರು ಇಬ್ರಿಗೂ ಕೂಡ ಹೇಳಿದೀನಿ ನಾನು, ನೀವು ಚೆನ್ನಾಗಿರುವಾಗ ನಮಗಿನ್ನ ಎಷ್ಟೋ ಮೋಸ ಇರೋ ಕೆಲಸ ಮಾಡಿ ದುಡಿತದ್ರಲ್ಲ, ನೀವ್ಯಾಕೆ ಇದ್ರಲ್ಲಿದ್ದೀರಾ, ನೀವ್ ಕೆಲ್ಸಕ್ ಹೋಗ್ಬೋದಲ್ಲ ಅಂತ ಈ ತರ ಒಬ್ರು ಇಬ್ರಿಗೆ ಹೇಳಿರೋ ಜ್ಞಾಪಕ ಕೂಡ ಇದೆ ನನಗೆ. ಇದು ಒಂದನ್ನ ಮಾತ್ರ ನಾನು ಕರೆಕ್ಷನ್ ಮಾಡ್ಕೊಂಡೆ ಮಾಸ್ಟರ್ಸ್. ಪತ್ರಿ ಸರ್ ಹೇಳ್ದಂಗೆ ನೋ ಕಮೆಂಟ್, ನೋ ಜಡ್ಜ್ಮೆಂಟ್. ಯಾರಿಗಾದ್ರೂ ನೀವು ಹೇಳಬೇಕು ಅಂದ್ರೆ, ಒಂದು ಭಿಕ್ಷಕನ ಕೂಡ ಆಗ್ಲಿ, ನೀವೇನಾದ್ರೂ ಹೇಳ್ಬೇಕು ಅಂತಂದ್ರೆ ಅವ್ರ ದೇಹ ನೋಡಿ ಎಲ್ಲ ಮಾತಾಡೋದು. ಅವ್ರ ಒಳಗಡೆ ಇರೋಂತ ಆತ್ಮ ಎಲ್ಲಿಂದ ಬಂದಿದೆ, ಯಾರು, ಅವ್ರು ಯಾವ ಪರ್ಪಸ್ ಬಂದಿದ್ದಾರೆ, ಭಿಕ್ಷೆ ಬೇಡೋ ಬಂದಿದ್ದಾರೆ ಅಂದ್ರೆ ಯಾವ ಪರ್ಪಸ್ ಬಂದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಬಾಯ್ ಬಿಟ್ಟು ಮಾತಾಡಿ. ಇಲ್ಲ ನೀವು ಭಿಕ್ಷೆ ನೀಡಿಲ್ವಾ, ಸೈಲೆಂಟ್ ಆಗಿ ಇದ್ಬಿಡಿ, ಏನೂ ಮಾತಾಡ್ಬೇಡಿ ನೀವು ಅಂತ ಹೇಳಿದ ಮಾತು ಪತ್ರಿ ಸಾರ್ ಹೇಳಿದ್ಮೇಲೆ, ರಮಣ ಮಹರ್ಷಿ ಜೀವನ ಚರಿತ್ರೆನ ಓದದ್ಮೇಲೆ, ಪತ್ರಿ ಸರ್ ಕೂಡ ಅದೇ ಭಿಕ್ಷುಕರ ವೇಷದಲ್ಲಿ ಬಂದು ಒಬ್ರು ಸೀನಿಯರ್ ಮಾಸ್ಟರ್ ಕೋನೇರ್ ವರಲಕ್ಷ್ಮಿ ಮೇಡಮ್ ಅಂತಿದ್ದಾರೆ, ಅವ್ರನ್ನು ಕೂಡ ಒಂದ್ಸತಿ ಪರೀಕ್ಷೆ ಮಾಡ್ತಾರೆ. ಇವೆಲ್ಲ ಕೇಳಿದ್ಮೇಲೆ ನಾನು ಅಯ್ಯೋ ಎಷ್ಟು ತಪ್ಪು ಮಾಡಿದೆ ನಾನು, ಅದು ಕೂಡ ನಾನು ಹೇಳ್ಬಾರ್ದಾಗಿತ್ತು, ಜಾಸ್ತಿ ಹೇಳಿಲ್ಲ ಆದ್ರೆ ಕೂಡ, ಚಿಕ್ಕದಾಗಿದ್ರೆ ಕೂಡ ಆ ತಪ್ಪನ್ನು ನಾನು ಕರೆಕ್ಷನ್ ಮಾಡಿದೆ ಮಾಸ್ಟರ್ಸ್. ಅಂದ್ರೆ ಒಬ್ರು ಆ ಭಿಕ್ಷಾ ತಗೊಳೋದಕ್ಕೆ ಎಷ್ಟು ದೊಡ್ಡ ಪರ್ಪಸ್ ಇದೆ ಅನ್ನೋದನ್ನ ಇಲ್ಲಿಗೆ ಬಂದ್ಮೇಲೆ ಅದು ನನಗೆ ಅರ್ಥ ಆಯ್ತು ಮಾಸ್ಟರ್ಸ್. ಪತ್ರಿ ಸರ್ ಹೇಳಿದ್ಮೇಲೆ, ರಮಣ ಮಹರ್ಷಿ ಜೀವನ ಚರಿತ್ರೆ ಹೋದ್ಮೇಲೆ, ಯಾಕಂದ್ರೆ ಅವರು ಕೂಡ ರಮಣ ಮಹರ್ಷಿ ಅವರು ಅದೇ ಚಿಕ್ಕ ಹುಡುಗನಾಗಿದ್ದಾಗ್ಲೇ ಅವರು ಭಿಕ್ಷಾಟನೆಗೆ ಹೋಗೋದು, ಹೊಟ್ಟೆ ಹಸಿವಿಗೆ, ಅದೇ ಬರೀ ಕೈಯಲ್ಲಿ. ಆತರ ಅವ್ರನ್ನು ಕೂಡ ಎಷ್ಟೋ ಜನ ಬೈದವ್ರಿದ್ದಾರೆ, ಬಿಸೆ ಕೊಟ್ಟವ್ರಿದ್ದಾರೆ, ಅಳಸೋರು ಕೊಟ್ಟಿರೋರಿದ್ದಾರೆ. ಆದ್ರೆ ಅವ್ರು ಒಂದು ದಿನ ಭಿಕ್ಷೆಗೆ ಹೋಗಿದ್ದು ಮನೆಗೆ, ಇನ್ನೊಂದ್ ದಿನ ಅವ್ರ ಊರಲ್ಲಿ ತಿರುವಣ್ಣಾಮಲ ಅಷ್ಟು ದೊಡ್ಡ ಊರಲ್ಲಿ ಒಂದು ದಿನ ಕೇಳಿದ ಮನೆಗೆ ಇನ್ನೊಂದ್ ದಿನ ಭಿಕ್ಷೆಗೆ ಹೋಗ್ಲಿಲ್ವಂತೆ ರಮಣ ಮಹರ್ಷಿ ಅವ್ರು. ಎಲ್ಲಾರ್ಗು ಅವರು ಊಟಕ್ಕೆ ಭಿಕ್ಷಾಟನೆ ಮಾಡಿದ್ರ ಅಂತ ಅನ್ಕೊಂಡಿದ್ದಾರೆ. ಆ ಭಿಕ್ಷಾಟನೆಯಲ್ಲಿ ಅವ್ರು ಎಷ್ಟೋ ಆ ಮನೆಗಳ ಕರ್ಮಗಳನ್ನ ಅವ್ರು ತಗೊಂಡ್ ಬಂದಿದ್ದಾರೆ ಅನ್ನೋದನ್ನ ಪತ್ರಿ ಸರ್ ಡೊನೇಷನ್ ಬಗ್ಗೆ ವಿವರಣೆ ಕೊಡೋವರೆಗೂ ನನ್ಗದ್ ಅರ್ಥ ಆಗಿರ್ಲಿಲ್ಲ. ಡೊನೇಷನ್ ಯಾಕೆ ಕೇಳಬೇಕು ಅಂದ್ರೆ, ಕೇಳುವಾಗ ನಮ್ಮಲ್ಲಿರುವಂತ ಅಹಂಕಾರ ದೂರ ಆಗುತ್ತೆ. ನಾನ್ಯಾಕೆ ಕೇಳ್ಬೇಕು, ನಾನ್ಯಾಕೆ ಅವ್ರ ಹತ್ರ ಅನ್ನೋ ಅಹಂಕಾರ ಸಾಯುತ್ತೆ. ಮತ್ತೆ ಆ ಕೊಟ್ಟವರು ₹1 ₹2 ಅವ್ರ ಕರ್ಮಾನುಸಾರ ಅವ್ರು ಏನ್ ಕೊಡ್ತಾರೋ ಆ ₹1 ₹2ಇಂದ ಅವರಲ್ಲಿರುವಂತ ಎಷ್ಟೋ ಜನ್ಮಗಳ ಒಂದು ಕರ್ಮಗಳನ್ನ ಗುರುಗಳು ಆ ರೂಪದಲ್ಲಿ ಸ್ವೀಕೃತ ಮಾಡ್ತಾರೆ ಅನ್ನೋದನ್ನ ಪರಮ ಸತ್ಯ ಗೊತ್ತಾದ್ಮೇಲೆ ನಿಜವಾಗ್ಲೂ ಅದು ತುಂಬಾ ಅದ್ಭುತ ಅನ್ಸುತ್ತೆ. ಅವತ್ತಿಂದ ನಾನು ಎಷ್ಟೋ ಜನಕ್ಕೆ ಅದನ್ನ ಹೇಳ್ತಾ ಬರ್ತಾ ಇದ್ದೀನಿ, ಯಾರು ಏನೋ ಮಾತಾಡಕ್ ಹೋಗ್ಬೇಡಿ, ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಬಿಟ್ಕೊಡಿ ಅಂತ ಹೇಳಿದ್ಮೇಲೆ ಎಷ್ಟೋ ಜನ ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ಮಾಸ್ಟರ್ಸ್. ಯಾಕಂದ್ರೆ ಗೊತ್ತಿಲ್ಲ, ಎಲ್ಲಾರು ಕೂಡ ವಯಸ್ಸಾದವ್ರು ಬಂದ್ರೆ ಏನು ಅನ್ಸಲ್ಲ, ಕೊಟ್ಬಿಡ್ತೀವಿ. ಆದ್ರೆ ವಯಸ್ಸು ಹುಡುಗರು ಹಿಂಗ್ ಬರ್ತಾರಲ್ಲ ಅಂತ ಅನ್ಸೋದ್ ಅವಾಗ. ಆದ್ರೆ ಅವ್ರು ಹೇಳಿದ್ಮೇಲೆ, ರಮಣ ಮಹರ್ಷಿ ಅವ್ರನ್ನ ನೋಡಿದ್ಮೇಲೆ ಇದೆಲ್ಲ ಅದನ್ನು ಕೂಡ ಕರೆಕ್ಷನ್ ಮಾಡ್ಕೊಂಡೆ ನಾನು. ಅದೇ ತರ ಪತ್ರಿ ಸಾರೆ ಒಂದ್ಸತಿ ಕೋನೇರ್ ವರಲಕ್ಷ್ಮಿ ಮೇಡಮ್ ಅವ್ರ ಮನೆಗೆ ಹೋಗಿ ಒಂದು ಒಂದು ಮಧ್ಯಾಹ್ನ ಉರಿ ಬಿಸಿಲಿರುತ್ತೆ ಅಂತೆ. ಆ ಸಮಯದಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಯಾರೋ ಭಿಕ್ಷಾಂದೇಹಿ ಅಂತ ಏನೋ ಕರೀತಾ ಇರ್ತಾರಂತೆ. ಅಲ್ಲಿ ನೋಡಿದ್ರೆ ಸುತ್ತಮುತ್ತ ಮನೆಗಳಿದ್ರು ಯಾರು ಕರೆದಿಲ್ವಂತೆ. ಈ ಅಮ್ಮ ಅವ್ರಿಗೆ ಅವ್ರು ಸ್ವಲ್ಪ ಹುಷಾರಿರ್ಲಿಲ್ವಂತೆ. ಮಧ್ಯಾಹ್ನ ಟೈಮಲ್ಲೂ ಅವ್ರು ಗೇಟಿಂದ, ಮನೆಯಿಂದ ಗೇಟ್ ಹೊರಗೆ ಬಂದು ಸ್ವಲ್ಪ ದೂರ ನಡಿಬೇಕಾದ್ರು ತುಂಬಾ ಕಾಲ್ ನೋವು ಇತ್ತಂತ ಆ ಸಮಯದಲ್ಲಿ. ಅವ್ರು ಸರಿ ಬಾಗಿಲು ತೆಗೆದು ನೋಡಿದ್ರಂತೆ, ಯಾರು ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಮನ್ಸು ಬರ್ಲಿಲ್ವಂತೆ. ಅನ್ನ ಏನೋ ಮಾಡ್ಕೊಂಡಿದ್ರಂತೆ. ಸರಿ ಅನ್ನ ಹಾಕೊಂಡು ಸ್ವಲ್ಪ ಉಪ್ಪಿನಕಾಯಿ ತಗೊಂಡು ಹಾಕ್ಬಿಟ್ಟು ತಗೊಂಡೋಗಿ ಕೊಟ್ರಂತೆ. ಕೊಟ್ಟಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಏನ್ ಕೇಳಿದ್ರಂತೆ, ಅಮ್ಮ ಬರೀ ಉಪ್ಪಿನಕಾಯಿ ಹೆಂಗ್ ತಿನ್ನೋದು, ಸ್ವಲ್ಪ ರಸ ಇದ್ರೆ ಕೊಡ್ಬಾರ್ದಾ ಅಂದ್ರಂತೆ. ಅವ್ರು ಅಷ್ಟೊತ್ತಿಗೆ ಪಿರಮಿಡ್ ಧ್ಯಾನದಲ್ಲಿದ್ದಾರೆ. ಆದ್ರೆ ಕೂಡ ಅವ್ರು ಅಂದ್ರಂತೆ, ಓ ನಿಮಗೆ ಈ ಬಿಸಿಲಲ್ಲಿ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಯಾರು ನಿಮ್ ಮಾತನ್ನೇ ಕೇಳಿಸ್ಕೊಳ್ತಾ ಇಲ್ಲ, ನಾನು ಕಾಲ್ ನೋವಾಗ್ತದೆ, ಆದ್ರೆ ಕೂಡ ಅಷ್ಟ್ ದೂರದಿಂದ ಬಂದು ನಿಮ್ಗೆ ಬಿಸಿಯಾಗ ಅನ್ನ ಉಪ್ಪಿನಕಾಯಿ ಹಾಕೊಂಡ್ಬಿಟ್ರೆ ರಸ ಬೇರೆ ಕೇಳ್ತೀರಾ ನೀವು ಅಂತ ಅನ್ಬಿಟ್ಟು ಒಳಗಡೆ ಬಂದ. ಮತ್ತೆ ಒಂದ್ಸತಿ ಕರೆದ್ರಂತೆ, ನೀರ್ ಕೇಳಿದ್ರಂತೆ, ನೀರ್ ತಗೊಂಡೋಗ್ಕೊಟ್ರಂತೆ. ರಸ ಕೇಳಿದಾಗ ಇವ್ರಿಗೆ ಸ್ವಲ್ಪ ರಸ ಇತ್ತಂತೆ ಮನೇಲಿ ಮಾಸ್ಟರ್ಸ್. ಸ್ವಲ್ಪ ರಸ ಇದ್ರೆ ಅವ್ರು ಅನ್ಕೊಂಡ್ರಂತೆ, ನನ್ಗೆ ಇವತ್ತಿಗೆ ಈ ರಸ ಸಾಕಾಗುತ್ತೆ, ಅವ್ರಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಡೋಣ, ಇಬ್ರಿಗೂ ಅಡ್ಜಸ್ಟ್ ಆಗುತ್ತೆ ಅನ್ನೋ ತರ ಅವ್ರು ತಗೊಂಡೋಗ್ ಕೊಟ್ರಂತೆ. ಆ ತರ ಕೊಟ್ಬಿಟ್ಟು ಮತ್ತೆ ನೀರ್ ಕೇಳಿದಾಗ ಇವ್ರು ಬೈಕೊಂಡು, ಎಷ್ಟ್ ಸತಿ ಓಡಾಡಿಸ್ತೀರಾ ನೀವು, ಬಿಸಿಲಲ್ಲಿ ಒದ್ದಾಡ್ತಾ ಇರಂತ ಬಂದು ಊಟ ಕೊಡಕ್ ಬಂದ್ರೆ ಇಷ್ಟ್ ಸತಿ ಓಡಾಡ್ಸ್ತೀನ ಅಂತ ಸಿಡ್ಕೊಂಡೆ ಅವ್ರಿಗೆ ಊಟ ಕೊಟ್ಟಿದ್ರಂತೆ. ಅವ್ರ ಊಟ ಮುಗಿಸ್ಕೊಂಡು ಹೋಗಿದ್ರಂತೆ. ಆ ರಾತ್ರಿ ಧ್ಯಾನ ಕೂತ್ಕೊಂಡಾಗ ಅದೇ ರೂಪದಲ್ಲಿ ಪತ್ರಿ ಸರ್ ಬಂದ್ರಂತೆ ಮಾಸ್ಟರ್ಸ್.
ಪತ್ರಿ ಸರ್ ಆ ರೂಪ ತೋರ್ಸ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರ ರೂಪ ತೋರ್ಸ್ತಾರಂತೆ. ಸಾರ್ ನೀವ್ ಈ ರೂಪದಲ್ಲಿ ಬಂದ್ರ, ನೀವು ಡೈರೆಕ್ಟ್ ಆಗಿ ಮನೆಗೆ ಬಂದಿರಿ, ನಿಮಗ್ ಪಂಚಭಕ್ಷ ಪರಿಮಾಣ ಮಾಡ್ಕೊಡ್ತಾ ಇದ್ನಲ್ಲ ಸರ್, ನೀವ್ ಯಾಕೆ ಸರ್ ಈ ರೂಪದಲ್ಲಿ ಬಂದ್ರಿ? ಅಂದ್ರೆ ಗುರು ಅಂತ ನಿಮಗ್ ಗೊತ್ತಾಗಿ ನಿಜ ರೂಪದಲ್ಲಿ ಬಂದ್ರೆ ಅವನಿಗೆ ಮಾತ್ರ ಹೊಟ್ಟೆ ಹಸಿವು ಇರುತ್ತೆ, ಅವನಿಗೆ ಪಂಚಭಕ್ಷ ಪರಮಾಣಗಳು ಮಾಡ್ಕೊಡ್ತೀರಾ. ಭಿಕ್ಷುಕ ಅಂದ್ರೆ ಅವ್ನು ಮನುಷ್ಯ ಅಲ್ವಾ, ಅವನಿಗೆ ಹೊಟ್ಟೆ ಹಸಿವು ಇಲ್ವಾ, ಅವನಿಗೆ ನಿಮ್ ಹತ್ರ ಇಟ್ಕೊಂಡಿರೋ ರಸ ಕೂಡ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಷ್ಟು ದೊಡ್ಡ ಗುಣ ಇಲ್ವಾ ಮೇಡಮ್ ನಿಮ್ಗೆ? ಇದೇನಾ ನೀವು ಕಲ್ತ್ಕೊಳ್ತಾ ಇರೋದು ನನ್ನ ಹತ್ರ? ಈ ಗುರು ಹತ್ರ ಇದೇನಾ ನೀವು ಕಲಿಯೋದು ಅಂತ ಅವ್ರಿಗೆ ಹೇಳಿದ್ರಂತೆ ಮಾಸ್ಟರ್ಸ್. ಅವ್ರ ಕಣ್ಣಲ್ಲಿ ನೀರ್ ಹಂಗೆ ಪಳಪಳ ಕಣ್ಣಲ್ಲಿ ನೀರ್ ಬಂದು ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ರಂತೆ. ಈ ತಪ್ಪಿನ ನಾನ್ ಜನ್ಮದಲ್ಲಿ ಮಾಡಲ್ಲ ಸರ್ ಅಂತ. ತರ ಗುರು ಸಾಕ್ಷಾತ್ ಈಶ್ವರನೇ ನಮ್ಮನ್ನ ಈ ರೀತಿ ಪರೀಕ್ಷೆ ಮಾಡೋಕ್ ಬರ್ತಾರೆ. ಅವ್ರಿಗೆ ಯಾವ ಭಿಕ್ಷೆನೂ ಬೇಕಾಗಿರಲ್ಲ. ಹೊರಗಡೆ ಹೋದಾಗ ನಮ್ಗೆ ಎಷ್ಟೋ ಜನ ಹೇಳ್ಬೇಕು ಅಂದ್ರೆ, ನಾವು ಗಮನಿಸಿದ್ರೆ ಎಷ್ಟೋ ಗುರುಗಳು ನಮ್ಮ ಹತ್ರ ಬರ್ತಾರೆ, ಏನೋ ಕೇಳೋಕ್ ಬರ್ತಾರೆ. ನಾವ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅವ್ರು ನೋಡದಲ್ಲಿ ಅವ್ರು ನಮ್ಮನ್ನ ಗಮನಿಸಿದ್ರಲ್ಲಿ ನಮ್ಗೆ ಎಷ್ಟೋ ಅರ್ಥ ಆಗುತ್ತೆ. ಗಮನಿಸ್ಬೇಕಾದ್ರೆ ನಾವು ಗಮನಿಸ್ಬೇಕು ಅಷ್ಟು. ಈ ತರ ಯಾವ ರೂಪದಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ನೋ ಕಮೆಂಟ್ ನೋ ಜಡ್ಜ್ಮೆಂಟ್ ಯಾಕೆ ತಂದ್ರು ಪತ್ರಿ ಸರ್ ಅಂತಂದ್ರೆ ಈ ವಿಷಯಕ್ಕೆ ಮಾಸ್ಟರ್ಸ್. ನಮ್ಗ್ ಗೊತ್ತಿಲ್ಲ ಅಲ್ಲಿ ಬಂದಿರೋ ದೇಹದಲ್ಲಿ ಯಾರಿದ್ದಾರೆ, ಯಾಕೆ ಬಂದ್ರು, ನಮ್ಮ ಪರೀಕ್ಷೆಗ, ನಮ್ಮ ಕರ್ಮಗಳನ್ನ ತಗೊಳೋದಕ್ಕ, ನಮ್ಗೆ ಆಶೀರ್ವಾದ ಮಾಡಾಕ, ಇವ್ ಏನೋ ಗೊತ್ತಿರಲ್ಲ ನಮಗೆ. ಸಡನ್ ಆಗಿ ಏನೋ ಮಾತಾಡ್ಬಿಡ್ತೀವಿ. ನಾನ್ ಫಸ್ಟ್ ನನ್ನಲ್ಲಿ ಪೂರ್ತಿ ತುಂಬಿಸ್ಕೊಂಡಿದ್ದಂದ್ರೆ ಈ ನೋ ಕಮೆಂಟ್ ನೋ ಜಡ್ಜ್ಮೆಂಟ್. ನಾನು ಪೂರ್ತಿ ಪತ್ರಿ ಸಾರ್ನ ತುಂಬಿಸ್ಕೊಂಡಿದ್ದೀನಿ ಮಾಸ್ಟರ್ಸ್. ಹೇಳ್ಬೇಕು ಅಂದ್ರೆ ಯಾರಿಗೆ ಹೇಳ್ಬೇಕು ಅಂದ್ರೆ ಕೂಡ ಇವಾಗ ಬಾಯನ್ನೋದು ಬರೋದಿಲ್ಲ. ತರ ಪತ್ರಿ ಸಾರ್ ಬಗ್ಗೆ ಇನ್ನು ಆವತ್ತಿಂದ ಹೇಳ್ಬೇಕಂದ್ರೆ ಅದಕ್ ಮುಂಚೆ ಎಷ್ಟೋ ಪ್ರವಚನಗಳು ಕೇಳ್ತಾ ಇದ್ವಿ. ಅವರು ಕೂಡ ಇದೇ ಜ್ಞಾನನ ಹೇಳ್ತಾ ಇದ್ರ. ಆದ್ರೆ ಪತ್ರಿ ಸಾರ್ ಮಾತುಗಳು ಕೇಳೋವರೆಗೂ ಆ ಪ್ರವಚನಗಳಾಗ್ಲಿ ಆ ಜ್ಞಾನ ಆಗ್ಲಿ ಒಂದು ಪದ ಕೂಡ ಅರ್ಥ ಆಗ್ಲಿಲ್ಲ ಮಾಸ್ಟರ್ಸ್. ಎಲ್ಲೋ ಆತ್ಮಕ್ಕೆ ಅರ್ಥ ಆಗೋದೇನೋ, ಅದ್ ಕೇಳಿದಾಗ ತುಂಬಾ ಸಂತೋಷ ಆಗೋದು, ತುಂಬಾ ಒಂಥರ ಎಲ್ಲೋ ನೆಮ್ಮದಿ ಅನ್ಸೋದು. ಆದ್ರೆ ಪೂರ್ತಿ ಅರ್ಥ ಗೊತ್ತಿರ್ಲಿಲ್ಲ ನಮ್ಗೆ. ಈಗ ಪತ್ರಿ ಸಾರ್ ವಿಡಿಯೋಗಳು ಕೇಳಿದ್ಮೇಲೆ, ಅವ್ರ ಮಾತುಗಳು ಕೇಳಿದ್ಮೇಲೆ ಅದೇ ಪ್ರವಚನ ಇವಾಗ ಕೇಳಿದ್ರೆ ಅದನ್ನ ಕೇಳೋ ರೀತಿನ, ಅರ್ಥ ಆಗೋ ರೀತಿನ ಇವಾಗ ಬೇರೆ ಆಗ್ತಾ ಇದೆ. ಅಯ್ಯೋ ಇದೇ ಪದಗಳಲ್ವಾ ನಾವು ಇಷ್ಟು ವರ್ಷಗಳು ಕೇಳಿದ್ದು, ಈ ಮಾತುಗಳ ಕೇಳಿದ್ವಲ್ಲ, ನಮ್ಗೆ ಯಾಕೆ ಅವಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಸ್ಥಿತಿಗೆ ಇನ್ನು ನಾವು ಬೆಳೆದಿಲ್ಲ ಅನ್ನೋದನ್ನ ಆ ಪ್ರವಚನಗಳಲ್ಲೇ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ನಮ್ಮನ್ನ ಆದ್ರೆ ಚಿಕ್ಕ ವಯಸ್ಸಿಂದ ಕೂಡ ನಮ್ಮನ್ನ ಗುರುಗಳಾಗ್ಲಿ ಈಶ್ವರಾಗ್ಲಿ ನಾವ್ ಯಾರನ್ನ ನಂಬ್ಕೊಂಡು ಬಂದಿರ್ತಾವ ಅವ್ರು ಚಿಕ್ಕ ವಯಸ್ಸಿಂದ ಕೂಡ ನಮ್ಮನ್ನ ಯಾವ್ದೇ ಕೆಟ್ಟ ದಾರಿಗೆ ಹೋಗ್ದಂಗೆ, ಒಬ್ರಿಂದ ನಮ್ಗೆ ಎಷ್ಟೋ ಪರೀಕ್ಷೆಗಳು ಬರ್ತಾವ. ಹಂಗಂತ ಸಂತೋಷವಾಗಿ ಏನ್ ಕರ್ಕೊಂಡ್ ಬರಲ್ಲ. ಯಾಕಂದ್ರೆ ಸಂತೋಷವಾಗಿ ಕರ್ಕೊಂಡ್ ಬಂದಾಗ ನಾವು ಡಿಟ್ಯಾಚ್ಮೆಂಟ್ ತಗೊಳಲ್ವಲ್ಲ, ನಾವ್ ಈ ದಾರಿಗೆ ಬರಲ್ವಲ್ಲ. ಎಲ್ಲ ಸಮೂಹ ಕೊಟ್ರೆ ಮನೆಗಳಲ್ಲಿ ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋದೇ ತುಂಬಾ ಅಪರೂಪ ಆಗುತ್ತೆ. ಆದ್ರೆ ಒಂದೊಂದೇ ಕೊಡ್ತಾರೆ, ನಮ್ಗೆ ತುಂಬಾ ಇಷ್ಟವಾಗಿರೋದನ್ನೇ ಕೊಡ್ತಾರೆ. ಆದ್ರೆ ಇಮಿಡಿಯೇಟ್ ಆಗಿ ಅದನ್ನ ದೂರನೂ ಮಾಡ್ತಾರೆ. ಆದ್ರೆ ನಾವೇನಂತೀವಿ, ಅಯ್ಯೋ ಇಷ್ಟೊಂದ್ ಇಷ್ಟ ಆಯ್ತು, ಅದು ಯಾರೇ ಆಗಿರ್ಬೋದು, ಒಂದ್ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಳಾಗಿರ್ಬೋದು, ನೆಂಟ್ರಾಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಂದ್ ಮನೆ ಆಗಿರ್ಬೋದು, ಎಲ್ಲಾ ಕೂಡ ಎಲ್ಲಾರ್ಗು ಅವ್ರ ಜೀವನದಲ್ಲಿ ಒಂದೊಂದ್ ನಡೆದಿರ್ತದೆ, ಎಲ್ಲಾರು ಗಮನಿಸ್ಕೊಬೋದು ನಾವು. ಆತರ ಎಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅದು. ಆದ್ರೆ ಅವ್ರನ್ನೇ ಫಸ್ಟ್ ದೂರ ಮಾಡ್ತಾರೆ. ಆಮೇಲೆ ಬೇರೆಯವರೆಲ್ಲ ಜೊತೆಗೆ ಬರ್ತಾರೆ. ಯಾಕಂದ್ರೆ ಅವರೆಲ್ಲ ನಮ್ಮನ್ನ ಈ ಪ್ರಯಾಣದಲ್ಲಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗೋರಾಗಿರ್ತಾರೆ. ಅವ್ರು ಬರ್ತಾರೆ. ನಾವ್ ಎಲ್ಲ ಅಟ್ಯಾಚ್ಮೆಂಟ್ ಇರ್ತೀವೋ ಆ ಅಟ್ಯಾಚ್ಮೆಂಟ್ ನ ನಮ್ಮನ್ನ ಕಟ್ ಮಾಡ್ತಾರೆ ಫಸ್ಟ್. ಅದಕ್ಕೆ ಈಗ ಅರ್ಥ ಆಗಿದ್ದೇನು ಅಂತಂದ್ರೆ, ಓ ನಮ್ಮನ್ನ ತುಂಬಾ ಇಷ್ಟವಾಗಿದ್ದನ್ನ ಒಬ್ಬರನ್ನ ನಮ್ಮಿಂದ ದೂರ ಮಾಡಿದ್ರು ಅಂದ್ರೆ ನಮಗೆ ಈಶ್ವರ ಇನ್ನೊಂದ್ ಹೆಜ್ಜೆ ಅವ್ರ ಹತ್ರ ಕರ್ಕೊಳ್ತಾ ಇದಾರೆ. ಅವ್ರ ಪ್ರೀತಿ ನಮಗ್ ತೋರ್ಸೋದಕ್ಕೆ ಗುರುಗಳಾಗ್ಲಿ ಈಶ್ವರ ಆಗ್ಲಿ ನಮ್ಮನ್ನ ಅವ್ರ ಹತ್ರ ಕರ್ಕೊಳ್ತಾ ಇದಾರೆ. ಗುರುವಿಗೆ ಯಾಕಂದ್ರೆ ಎಷ್ಟು ಜನ್ಮಗಳಾದ್ರೂ ಒಂದು ಸತಿ ಮಾಸ್ಟರ್ಸ್ ನಾವು ಗುರುಗೆ ಶರಣಾಗತಿ ಆದ್ರೆ, ಅವ್ರ ಕೈ ಹಿಡಿದು ಬಿಟ್ರೆ, ನಾವು ಮತ್ತೊಂದ್ ಜನ್ಮದಲ್ಲಿ ಮರ್ತೋದ್ರೆ ಕೂಡ ನಮ್ಮನ್ನ ಅದ್ರ ಜ್ಞಾಪಿಸಿ ನಮ್ಮನ್ನ ಆ ದಾರಿ ಕರ್ಕೊಂಡೋಗಿ ನಮ್ಮ ಪೂರ್ಣಾತ್ಮದ ಹತ್ರ ಬಿಡೋವರೆಗೂ ಗುರು ನಮ್ಮ ಕೈ ಬಿಡೋದಿಲ್ಲ ಮಾಸ್ಟರ್ಸ್. ಈ ಸತ್ಯ ನನಗೆ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಯ್ತು. ಅದೆಷ್ಟು ಜನ್ಮಗಳಾಗಿರೋರು ಗುರುವು ಅಷ್ಟು ತಾಳ್ಮೆಯಿಂದ ಕಾಯ್ತಾರಂತೆ ನಮಗೋಸ್ಕರ. ಒಂದು ಸತಿ ಶರಣಾಗತಿ ಆಗ್ಬಿಟ್ರೆ ನಾವು ಎಷ್ಟು ರೂಪಗಳಲ್ಲಾದ್ರೂ ಬರ್ಬೋದಾ ಗುರು, ಎಷ್ಟು ಜನ್ಮಗಳಲ್ಲಾದ್ರೂ ಬರ್ಬೋದಾದ್ರೆ ನಾವು ನಮ್ಮ ಪೂರ್ತಿ ನಾವಿನ್ನ ಪೂರ್ಣಾತ್ಮ ಸೇರಿ ನಮ್ಮ ಆ ಮುಕ್ತಿಯನ್ನು ಯಾವಾಗ ಪಡ್ಕೊಳ್ತೀವೋ ಪಡ್ಕೊಳ್ಳೋವರೆಗೂ ಕೂಡ ನಮ್ ಹಿಂದೆ ಇದ್ದು ನಮ್ಮನ್ನ ತಾಳ್ಮೆಯಿಂದ ಕೈ ಹಿಡಿದು ಕರ್ಕೊಂಡು ಹೋಗುವಂತ ಜವಾಬ್ದಾರಿ ತಗೊಳ್ಳೋದೇ ಗುರು ಮಾಸ್ಟರ್ಸ್. ಅದಕ್ಕೆ ಗುರು ಅಂದ್ರೆ ಭಾರ ಅಂತ ಹೇಳಿದ್ರೆ ನಮ್ಮ ಭಾರನೆಲ್ಲ ಹೊತ್ಕೊಂಡ್ ತಿರುಗೋರೆ ಗುರು ಅಂದ್ರೆ. ಗುರು ಪದಾನೇ ಅದು, ಗುರು ಅಂದ್ರೆ ಭಾರ. ಎಷ್ಟು ಭಾರ ಹೊತ್ಕೊಂಡ್ ತಿರುಗ್ತಾರೆ, ಎಷ್ಟು ಕೋಟ್ಯಾಂತರ ಜನ.
ಇಷ್ಟು ಕೋಟ್ಯಾಂತರ ಜನ ಕರ್ಮಗಳು ತಗೊಂಡು ಅವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಿ ಅವನ್ನ ಸರಿಯಾದ ಜ್ಞಾನ ಕೊಟ್ಟು, ಯಾಕಂದ್ರೆ ಸುಮ್ನೆ ಮಾರ್ಗದಲ್ಲಿ ಕರ್ಕೊಂಡೋಗ್ಲು ಆತ್ಮಜ್ಞಾನ ಬೇಕು. ಕರ್ಕೊಂಡೋಗಿ ಈಶ್ವರನ ಹತ್ರನೇ ಬಿಟ್ರೆ ಕೂಡ ಈಶ್ವರಂದು ಗೊತ್ತಾಗ್ಬೇಕು. ನಮ್ಗೆ ಜ್ಞಾನ ಇಲ್ದೇ ಇದ್ರೆ ನಮ್ಗೆ ಈಶ್ವರನಿಗೆ ಮನುಷ್ಯನಿಗೆ ಇಬ್ರಿಗೂ ಗೊತ್ತೇ ಆಗಲ್ವಲ್ಲ. ನಾವು ಅದು ಗೊತ್ತಾಗ್ಬೇಕಂದ್ರೆ ಆತ್ಮಜ್ಞಾನ ಬೇಕು ನಮ್ಗೆ. ಆ ಆತ್ಮಜ್ಞಾನ ಯಾವ ತರ ತರಬೇಕು, ಎಷ್ಟು ಸಿಂಪಲ್ ಆಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಈ ಆನಾಪಾನಸತಿ ಧ್ಯಾನ ಅಂದ್ರೆ ನಮ್ಗೆ ಸಿಂಪಲ್ ಆಗಿ ಸಿಕ್ಕಿದೆ, ಆದ್ರೆ ಇದು ಸಿಗ್ಬೇಕಾಗಿರೋದು ನಮ್ಗೆ ಲಾಸ್ಟ್ ಅಲ್ಲಿ ಮಾಸ್ಟರ್ಸ್. ಯಾಕಂತಂದ್ರೆ 112 ಆನಾಪಾನಸತಿ ಧ್ಯಾನ ಅಂದ್ರೆ. ಪತಾಂಜಲಿ ಮಹರ್ಷಿ ಅವ್ರ ಬುಕ್ಗಳೆಲ್ಲಾರು ಓದಿರ್ತಾರೆ ಮಾಸ್ಟರ್ಸ್. ಅವರು ಯಮ ನಿಯಮಗಳೆಲ್ಲ ತಗೊಂಡ್ರೆ ಕೂಡ 112 ಆನಾಪಾನಸತಿ ಧ್ಯಾನ. ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿರುವಂತ ವಿಜ್ಞಾನ ಭೈರವ ತಂತ್ರದಲ್ಲಿ ಕೂಡ 112 ಆನಾಪಾನಸತಿ ಧ್ಯಾನ ಬರುತ್ತಂತೆ ಮಾಸ್ಟರ್ಸ್. ಈ ಎರಡು ನನಗೋದಿಲ್ಲ, ಆದ್ರೆ ಪತ್ರಿ ಸಾರಿ ವಿಡಿಯೋಗಳಿಂದ ಅವ್ರು ಹೇಳಿರೋ ಮಾತೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಇದು ನನ್ನ ಜ್ಞಾನ ಅಲ್ಲ. ಇಲ್ಲಿ ಏನೋ ಒಂದೊಂದು ಮಾತು ಬಂದ್ರೆ ಕೂಡ ಪ್ರತಿ ಒಂದು ಪತ್ರಿ ಸಾರದೆ ಆಗಿರ್ತದೆ. ಆ ತರ 112 ಒಂದು ಯೂನಿವರ್ಸ್ ಅಲ್ಲಿ ನಮ್ಮೆಲ್ಲರಿಗೋಸ್ಕರ, ಅದರಲ್ಲಿ ಸ್ತ್ರೀ ಜನ್ಮಗಳು ತಗೊಂಡಿರೋ ಆತ್ಮಗಳಿಗೋಸ್ಕರ. ಇಲ್ಲಿ ಸರಿಯಾಗಿ ಕನ್ಫ್ಯೂಷನ್ ಆಗ್ದಂಗೆ ಕೇಳಿಸ್ಕೊಬೇಕು ಮಾಸ್ಟರ್ಸ್. ಯಾರು ಜೆಂಟ್ಸು ಲೇಡೀಸು ಅಂತಂದ್ರೆ ಜೆಂಡರ್ ಅಲ್ಲ, ಸ್ತ್ರೀ ತತ್ವ. ಆ ಸ್ತ್ರೀ ಜನ್ಮಗಳು ತಗೊಂಡಿರೋರಿಗೆ ಅವಕಾಶಗಳು ಕಮ್ಮಿ, ಫ್ರೀಡಮ್ ಇಲ್ಲ. ಇವತ್ತಿಗೂ ಎಷ್ಟೋ ಜನ ಕೊರಿತಾ ಇದಾರೆ ಮನೇಲಿ. ಅವ್ರಿಗೆ ಯಾವ ಅನುಕೂಲಗಳಿಲ್ಲ, ಪರಿಸ್ಥಿತಿಗಳು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಅಂತ ಸ್ತ್ರೀ ಜನ್ಮಗಳು ತಗೊಂಡಿರೋಂತ ಆತ್ಮಗಳ ಘೋಷೆನ ಅವ್ರು ನೋಡಿ ಎಷ್ಟೋ ಸಂಸ್ಥೆಗಳು ಎಷ್ಟೋ ಇದ್ರೆಲ್ಲ ಓಡಾಡಿ ಎಷ್ಟೋ ಒಂದು ಯುಗದ ಕಾಲ ನಮಗೋಸ್ಕರ ರಿಸರ್ಚ್ ಮಾಡಿ ಯೂನಿವರ್ಸ್ ಅಲ್ಲಿ. ಯಾಕಂದ್ರೆ ಕೋಟ್ಯಾಂತರ ಗ್ಯಾಲಕ್ಸಿಗಳು, ಕೋಟ್ಯಾಂತರ ಭೂಲೋಕಗಳು, ಕೋಟ್ಯಾಂತರ ಸೂರ್ಯಚಂದ್ರಗಳು, ಅಂತ ಗ್ಯಾಲಕ್ಸಿಗಳಿಗೆಲ್ಲ ಒಂದು ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಅಂದ್ರೆ ಅದಕ್ಕೆ ಅಧ್ಯಕ್ಷರಾಗಿ ಇರುವಂತ ಪತ್ರಿ ಸಾರು ಒಂದು ಸಾಮಾನ್ಯ ಮಾನವರಾಗಿ ನಮ್ಮ ಕಣ್ಣು ಮುಂದೆ ಇವತ್ತು ಭೂಮಿಗೆ ಇಳಿದು ಬಂದು ಪ್ರತಿ ಒಂದು ಹೆಣ್ಣು ಮಗು ಈ ಜ್ಞಾನ ತಗೊಬೇಕು, ಪ್ರತಿ ಮಕ್ಕಳು ಆತ್ಮಜ್ಞಾನ ತಗೊಬೇಕು, ಅವರು ಮೋಕ್ಷ ಮಾರ್ಗಕ್ಕೆ ತಲುಪಬೇಕು, ಅವ್ರು ಪೂರ್ಣಾತ್ಮ ಜೊತೆ ಅವ್ರು ಸೇರ್ಬೇಕು ಅನ್ನೋದನ್ನ ಅವ್ರನ್ನ ತಲುಪಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಜನ್ಮಗಳು ಎತ್ತಿ ಎತ್ತಿ ಸಾಕಾಗಿದೆ. ದೇಹಗಳೇನೋ ಕೆಲಸ ಮಾಡ್ತಾ ಇದ್ವಿ ನಾವೆಲ್ಲರೂ, ದೇಹ ಏನೋ ಮಾಡ್ತಾ ಇದ್ವಿ, ವಿಧಿ ಇಲ್ಲ ಬಂದಿದ್ವಲ್ಲ, ಮಾಡ್ಲೇಬೇಕು. ದುಃಖದಿಂದಾನೋ ಸಂತೋಷದಿಂದಾನೋ ಕಷ್ಟದಿಂದಾನೋ ಮಾಡ್ತಾ ಇದ್ವಿ, ಆದ್ರೆ ಆತ್ಮ ಒಪ್ಕೊಳ್ತಾ ಇಲ್ಲ ಮಾಸ್ಟರ್ಸ್. ನಮ್ಮ ಆತ್ಮಗಳು ತುಂಬಾ ಒದ್ದಾಡ್ತಾ ಇದ್ವು. ಈ ಆತ್ಮಗಳ ಘೋಷಗೋಸ್ಕರ, ಇವ್ರನ್ನ ಉದ್ಧಾರ ಮಾಡೋದಕ್ಕೋಸ್ಕರ 112 ಧ್ಯಾನನ ಏನು ನಿಯಮಗಳಿಲ್ದ್ರೇನೆ ನೀವು ಬಾಯಿ ತೊಳಿರಿ, ಎದ್ದೋಳ್ರಿ, ವಾಶ್ರೂಮ್ ಹೋಗ್ರಿ, ಬಿಡ್ರಿ, ಎದ್ದ ಕಡೆನೆ ಕೂತ್ಕೊಳ್ರಿ, ಯಾವ ಸಮಯದಲ್ಲಿ ಆ ಸಮಯದಲ್ಲಿ ಕೂತ್ಕೊಳ್ಳಿ ಅಂದಾಗ ಇಡೀ ಹಿಮಾಲಯನ್ ಗುರುಗಳೆಲ್ಲರೂ ಕೂಡ ಇದಕ್ಕೆ ಆಪೋಸಿಟ್ ಆಗಿ ಆಲೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಹೆಂಗೆ ಸಾಧ್ಯ, ನಾವು ಇಷ್ಟು ಕಠೋರವಾದ ನಿಯಮಗಳಿಂದ ನಾವು ಧ್ಯಾನ ಸಾಧನೆ ಮಾಡ್ತಾ ಇದ್ವಿ, ಇವ್ರೇನು ಈ ತರ ತಗೊಂಬಂದ್ಬಿಟ್ರು ಭೂಮಿಗೆ ಅಂತ. ಅಂತದಕ್ಕೆ ಆನ್ಸರ್ ಮಾಡಿದುವಾಗ ಪತ್ರಿ ಸರ್ ಹೇಳಿದಂತ ಮಾತು ಈ ಮಾತು ಮಾಸ್ಟರ್ಸ್. ಹೆಣ್ಣು ಮಕ್ಳು, ಎಷ್ಟೋ ಹೆಣ್ಣು ಮಕ್ಳು ಜನ್ಮ ತಗೊಂಡ್ ಬಂದಿರೋಂತ ಆತ್ಮಗಳು, ಅವ್ರಿಗೆ ಇನ್ನು ಪೇಶನ್ಸ್ ಇಲ್ಲ, ಅವ್ರ ಜನ್ಮಗಳು ತಗೊಳಕ್ ರೆಡಿ ಇಲ್ಲ. ಅವ್ರನ್ನ ಉದ್ಧಾರ ಮಾಡ್ಬೇಕು ಅಂದ್ರೆ ಇದು ಒಂದೇ ಮಿಕ್ಕಿದ್ದ ದಾರಿ ಗುರುಗಳೇ ಅಂತ ಹೇಳಿದಾಗ, ಆ ಗುರುಗಳು ಕೂಡ ಇವತ್ತು ಈ ಧ್ಯಾನ ಪ್ರಚಾರನ ಪ್ರಪಂಚದಾದ್ಯಂತ ಹೇಳ್ಕೊಡ್ತಾರಂತ ಮಹಾನ್ ಗುರು ಸದಾನಂದಗಿರಿ. ಆ ಗುರುಗಳು ಕೂಡ ಈ ಮಾತು, ಈ ಪ್ರಶ್ನೆ ಕೇಳೋಕೆ ಬಂದಂತ ಗುರುಗಳವರು ಪತ್ರಿ ಸರ್ ಹತ್ರ. ಏನ್ ನಿಮ್ ಪಿರಮಿಡ್ ಮಾಸ್ಟರ್ಸ್ ದೊಡ್ಡತನ, ಇಷ್ಟೊಂದು ಇದು ಹೇಳ್ತಾ ಇದ್ರಲ್ಲ, ಈ ತರ ಧ್ಯಾನ ಮಾಡಿಸ್ತದ್ರಲ್ಲ ನೀವು ಅಂತ ಹೇಳಿದಾಗ ಪತ್ರಿ ಸರ್ ಹೇಳ್ದಂತ ಮಾತು ಮಾಸ್ಟರ್ಸ್ ಇದು. ನಾವೆಲ್ಲರೂ ಎಷ್ಟು ಜನ್ಮಗಳಿಂದ ಎಷ್ಟು ಪುಣ್ಯ ಮಾಡಿದ್ರೆ ಇವತ್ತು ಪಿರಮಿಡ್ ಮಾಸ್ಟರ್ಗಳಾಗಿ ಆನಾಪಾನಸತಿ ಧ್ಯಾನದಲ್ಲಿ ಈ ತರ ಮನೆಯಲ್ಲಿ ಕುತ್ಕೊಂಡು ನಮ್ಮ ಮನೆಯಲ್ಲಿಗೆ ಈ ಜ್ಞಾನ ಅಂತ ಅಂದ್ಕೊಟ್ಟು ಅಂತ ಒಂದು ಝೂಮ್ ಸೆಕ್ಷನ್ ರೆಡಿ ಮಾಡಿಸ್ಕೊಟ್ಟು, ಕೊರೋನಾ ಅನ್ನೋ ಒಂದು ಅದ್ಭುತವಾದ ಒಂದು ಇದು ಬಂದ್ರೆ ಎಲ್ಲಾರು ಪ್ರಪಂಚ ನಡಗೋ ಸಮಯದಲ್ಲಿ ನಮ್ಗೆ ಅದನ್ನು ಕೂಡ ನಮ್ಮ ಪರವಾಗಿ ಆ ಝೂಮ್ ಸೆಕ್ಷನ್ ಒಂದು ರೆಡಿ ಮಾಡಿಸಿ ಈ ಟೆಕ್ನಿಕಲ್ ಟೀಮ್ ನಮಗ್ ಕೊಟ್ಟು ಇಷ್ಟು ಅದ್ಭುತವಾದ ಜ್ಞಾನ ಇವತ್ತು ಮನೆ ಮನೆ ಮೂಲೆ ಮೂಲೆಗೆ ಇವತ್ತು ನೋಡ್ಕೊಳ್ಳುವಂತ ಅದ್ಭುತವಾದ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದು ಪತ್ರಿ ಸರ್ ಮಾಸ್ಟರ್ಸ್. ಪತ್ರಿ ಸರ್ ಏನಂತ ವರ್ಣಿಸ್ಬೋದು, ನಾವು ಎಷ್ಟು ಮಾತುಗಳು ಹೇಳ್ಬೋದು. ಪತ್ರಿಜಿ ಅಂದ್ರೆ ನಮ್ಮ ಜೀವನ, ನಮ್ಮ ಉಸಿರು, ನಮ್ಮ ಮಾತು.
ಇನ್ನು ಅದ್ ಬಿಟ್ರೆ ಪತ್ರಿ ಸರ್ ಬೇರೆ ಎಲ್ಲ ಇಲ್ಲ ಮಾಸ್ಟರ್ಸ್. ಅದಾಗ್ಬೇಕು ಪ್ರತಿಯೊಬ್ರು ಅದೇ ಆಗ್ಬೇಕು ಮಾಸ್ಟರ್ಸ್. ಪತ್ರಿ ಸರ್ ಜ್ಞಾನ ಎಲ್ಲಾರು ಹೇಳಿದ್ರು. ಯಾಕಂದ್ರೆ ನಾನು ಕೂಡ ಫಸ್ಟ್ ಮೈತ್ರಿ ಧ್ಯಾನಕ್ಕೆ ಬಂದಾಗ ಪತ್ರಿ ಸರ್ ವಿಡಿಯೋಗಳು ಕೇಳ್ತಾ ಇದ್ದೆ. ಆದ್ರೆ ಕೂಡ ಕನ್ನಡದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಬಂದು ಸೀನಿಯರ್ ಮಾಸ್ಟರ್ಸ್ ಎಲ್ಲ ಗೌರಿ ಸರ್ ನಿಜವಾಗ್ಲೂ ಈ ಸಮಯದಲ್ಲಿ ಅವರಿಗೆ ಪೂರ್ವಕ ಧನ್ಯವಾದಗಳನ್ನ ಪಾದಾಭಿವಂದನೆಗಳನ್ನ ಸಮರ್ಪಿಸ್ತೇನೆ ಮಾಸ್ಟರ್ಸ್. ಪ್ರತಿದಿನ ಒಬ್ಬೊಬ್ಬರನ್ನ ಮಾಸ್ಟರ್ನ ಕರೆಯೋರು. ಪ್ರತಿದಿನ ಎಷ್ಟು ಅದ್ಭುತವಾಗಿ ನಡೀತಾವ. ಒಂದು 3 ತಿಂಗಳ ಜೂಮ್ ಸೆಕ್ಷನ್ ಅಲ್ಲಿ ಆ ಪ್ರತಿದಿನ ಒಬ್ಬೊಬ್ರು ಬಂದು ಈ ಜ್ಞಾನ ಹೇಳ್ತಾ ಇದ್ರೆ, ಇದು ಮೊದಲೇ ನನ್ ಮಗ ಕೂಡ ಹೇಳ್ತಾ ಇದ್ದಲ್ಲ, ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದ, ಥಾಟ್ ಪವರ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದ. ನಾನು ನನ್ ಮಗ ಇದ್ರ ಬಗ್ಗೆ ಚಿಕ್ಕ ವಯಸ್ಸಿಂದ ಮಾತಾಡ್ಕೊಳ್ತಾ ಇದ್ದೆ ಮಾಸ್ಟರ್. ಆತ್ಮಜ್ಞಾನ ಇದೆ, ಈ ಆಧ್ಯಾತ್ಮಿಕತೆ ಅನ್ನೋದು ಗೊತ್ತಿದೆ. ಆದ್ರೆ ಅದಕ್ ಸರಿಯಾದ ಅರ್ಥ ತಿಳಿಯೋ ಸಮಯ ಇವಾಗ ಬಂದಿದೆ ಅಂತ ಅನ್ಸಿತ್ತು ನಂಗೆ. ಆ ಮಾತುಗಳ ರಿಪೀಟ್ ಎಲ್ಲಾರು ಹೇಳ್ತಾ ಇದ್ರು, ಅಯ್ಯೋ ಇಷ್ಟೊಂದು ಜ್ಞಾನ, ಇಷ್ಟೊಂದು ಪ್ರಪಂಚ ನಮ್ಮ ಕಣ್ ಮುಂದೆ ನಡೀತಾ ಇದೆ, 40 ವರ್ಷದಿಂದ ನಡೀತಾ ಇದ್ರೆ ನಾವ್ ಈ ಭೂಮಿ ಮೇಲೆ ನಮ್ಮವರ್ಗು ಈ ಜ್ಞಾನ ಬಂದಿರ್ಲಿಲ್ವಾ, ನಾವಿಷ್ಟ ಅಮಾಯಕರಾಗಿದ್ವಾ? ಅಂದ್ರೆ ನಾವು ಸರಿಯಾದ ಸಮಯದಲ್ಲೇ ಹುಟ್ಟಿದ್ವಿ, ಸರಿಯಾದ ಸಮಯದಲ್ಲಿ ನಾವು ಈ ಭೂಮಿ ಮೇಲೆ ಇದೀವಿ, ಸರಿಯಾದ ಗುರು ಹತ್ರನೇ ಇದೀವಿ. ಯಾಕಂದ್ರೆ ಯಾವಾಗ್ಲೂ ಬರೋದು ಯಾಕೆ ಮತ್ತೆ ರಾಮರಾಜ್ಯ ಬರಲ್ವಾ, ಯಾಕಿಂತ ಕಠೋರವಾದಂತ ಈ ಕ್ರೈಮ್ಗಳು, ಈ ಒಂದು ಏನ್ ನಡೀತಾ ಇದೆ ಭೂಮಿ ಮೇಲೆ, ಇದೆಲ್ಲ ನಿಲ್ಲಲ್ವಾ, ಮತ್ತೆ ರಾಮರಾಜ್ಯ ಬರಲ್ವಾ? ರಾಮರಾಜ್ಯದಲ್ಲಿ ನಾವ್ ಇದೀವೋ ಇಲ್ವೋ ನಂಗೆ ಗೊತ್ತಿಲ್ಲ ಮಾಸ್ಟರ್ಸ್. ಯಾವಾಗ್ಲೂ ಈ ಪದ ಮಾತ್ರ ನನ್ ಮನ್ಸಲ್ಲಿ ಬರೋದು. ಆದ್ರೆ ಸರಿಯಾದ ರಾಮರಾಜ್ಯದಲ್ಲೇ ನಾವಿದೀವಿ. ಆ ಶ್ರೀ ರಾಮಚಂದ್ರ ಮೂರ್ತಿ ಗುರುವಾಗಿ ಬಂದಿದ್ದಾರೆ, ಅವ್ರ ಹತ್ರ ನಾವಿದೀವಿ ಅನ್ನೋದನ್ನ ಪತ್ರಿ ಸರ್ ಮಾತು ಕೇಳಿದ ಮೇಲೆ ಈ ಧ್ಯಾನದ ಎಲ್ಲಾ ಗುರುಗಳ ಹತ್ರ ಕೂಡ, ಯಾಕಂದ್ರೆ ತಿರುಮಲ ಮಾಸ್ಟರ್ ಎಲ್ಲಾರ ಜ್ಞಾನ ಕೂಡ ನಾನು ತಗೊಂಡಿದ್ದೀನಿ ಮಾಸ್ಟರ್ಸ್. ಒಬ್ರು ಇಬ್ರು ಅಂತ ಹೇಳಕ್ ಆಗಲ್ಲ. ಎಲ್ಲಾರ ವಿಡಿಯೋಗಳು ನಾನು ಕೇಳಿದೀನಿ. ಎಲ್ಲಾ ಜೂಮ್ ಸೆಕ್ಷನ್ ಅವ್ರ ವಿಡಿಯೋಗಳು ಕೇಳಿದೀನಿ, ತೆಲುಗಲ್ಲಿ ಕೇಳಿದೀನಿ, ಕನ್ನಡದಲ್ಲಿ ಕೇಳಿದೀನಿ. ಪ್ರತಿ ಒಬ್ಬರಿಗೂ ಕೂಡ ಈ ಸಮಯದಲ್ಲಿ ನಾನು ಧನ್ಯವಾದಗಳು ತಿಳಿಸ್ತೀನಿ ಮಾಸ್ಟರ್ಸ್. ಅಷ್ಟು ಅದ್ಭುತವಾದ ಜ್ಞಾನನ ಕೊಟ್ಟಂತವ್ರು ಪತ್ರಿ ಸರ್. ಇನ್ನು ಇದಕ್ಕಿನ್ನ ಪತ್ರಿ ಸರ್ ಬಗ್ಗೆ ಹೇಳೋದಕ್ಕೆ ಇನ್ನೇನಿಲ್ಲ ಮಾಸ್ಟರ್ಸ್. ನಾ ಹೇಳ್ದಂಗೆ ಪ್ರತಿ ಅಣುವು ನರ ನಾಡಿಗಳಲ್ಲಿ, ರಕ್ತದಲ್ಲಿ, ಮಾತಲ್ಲಿ, ಮನದಲ್ಲಿ ತುಂಬೋಗಿರೋರೆ ಪತ್ರಿ ಸರ್. ಈ ಸಮಯನ ಇಷ್ಟು ಅದ್ಭುತವಾದ ಅವಕಾಶ ನನಗ್ ಕೊಟ್ಟು ಆ ಗುರುಗಳ ಬಗ್ಗೆ ಈ ಮಾತುಗಳನ್ನ ಆಡ್ಸೋದಕ್ಕೆ, ದೇಹ ಉಪಯೋಗ ಆಗಿದ್ದಕ್ಕೆ ನಾನು ಆತ್ಮಪೂರ್ವಕ ಪ್ರಣಾಮಗಳು, ಕೃತಜ್ಞತೆಗಳು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಾಸ್ಟರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.